ಪೂಜಾರಿ ಭೀಮಣ್ಣರ ಆಕಳು ಪೋಸ್ಟರ್ ನೋಡ್ರಿ ಹೆಂಗೈತಿ ಎಕ್ದಮ್ ಸ್ಟ್ರೇಟ್ ನೀಟಾಗಿ ಪ್ರಾಪರ್ ನಿಮಗೆ HF ಪ್ಯೂರಿಟಿ ಗೊತ್ತಾಗ್ತತಿ ನಿಮಗೆ ಹಾಲಿನ ಇಳುವರಿ ಕೂಡ ಬಂದ್ ಕಂಡುಬಿಟ್ಟ ದನ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡ್ರಿ ಭಾರಿ ಮಸ್ತ್ ಐತಿ. 18 ಲೀಟರ್ ತೆಗ್ದಾವ ಅಂತ ಹೇಳ್ಯಾರ್ರಿ ರೈತರು. ಹುನ್ರಿ ಅವ್ರು ಇಂಡ್ಕಂದ ಸಾಕಾತ್ ಕೆಪಾಸಿಟಿ ಇದ್ರ ಅನುಭವ ಇದ್ರ ಕಟ್ರಿ ದನ ಕಟ್ಟಕ್ ಹೋಗ್ಬೇಡ್ರಿ. ಕಂಡುಬಿಟ್ಟ ಬಂದ್ ತಗೊಂಡವ್ರಿ. ಹುನ್ರಿ ಏನ್ ತಪ್ಪದ್ರೆ ಬಿಟ್ಟು ಭೀಮಣ್ಣಾರ್ ಕಡೆಗೆ ಮುಂಚೆಯಿಂದಾನು ತಗೊಂಡ್ ಹೋಗಿದ್ರಿ ಸರ್. ಮುಂಚೆ ತಗೊಂಡು ಹೋಗಿರಿ ಹೆಂಗಾರೆ? ತಗೊಂಡ್ ಹೋಗಿ ಹಾ ರೀ 14-15 ಲೀಟರ್ ಕೊಟ್ಟಿದ್ರಿ ಸರ್. ವ್ಯಾಪಾರ ಕೂಡ ಮಾಡ್ತಿದ್ದಾರೆ ಇವಾಗ. ಎಷ್ಟಕ್ಕೈತ್ರಿ ವ್ಯಾಪಾರ ಇದು? ಇದು ಅದೇ ರೀ. 6 ಲೀಟರ್ ಅಂತ ಹುನ್ರಿ ಸ್ನೇಹಿತರೆ ಇದ್ರ ಕೆಚ್ಚಲು ನೋಡ್ರಿ ಅಡ್ಡರ್ ಕ್ವಾಲಿಟಿ ಅಡ್ಡರ್ ಸಿಕ್ಕಾಬಿಟ್ಟು 3ನೇ ಸೂಲು ಕಡೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಾನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡ್ನಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ವಡ್ನಳ್ಳಿ ಗ್ರಾಮದ ಪ್ರತಿಷ್ಠಿತ ವ್ಯಾಪಾರಸ್ಥರು ಭೀಮಣ್ಣ. ಅಣ್ಣ ನಿಮ್ಮ ಹೆಸರು ರೀ? ಭೀಮಣ್ಣ ಭೀಮಣ್ಣಾರ್. ಓಕೆ ಸರಿ ರೀ. ಫುಲ್ ನೇಮ್ ಏನ್ರಿ? ಭೀಮಣ್ಣ ಪೂಜಾರಿ ಭೀಮಣ್ಣರ ಪೂಜಾರ್ ಭೀಮಣ್ಣಾರ್. ಓಕೆ ಸರಿ ರೀ. ಭೀಮಣ್ಣಾರ ಟೋಟಲ್ ನೀವು ಎಷ್ಟು ತಂದಿರಿ ಇವತ್ತು ಆಕಳ? ಇವತ್ತೊಂದು 10 ಅದಾವ್ರಿ. ಇವತ್ತೊಂದು 10 ಇದಾವ್ರಿ. 10 ಅದಾವ್ರಿ. ಓಕೆ ರೀ 10 ಇದಾವ ಅಂತ ನೋಡ್ರಿ ಸ್ನೇಹಿತರೆ ಆಕಳ. ಎಲ್ಲ ಗಬ್ಬಿದಾವ್ರಿ? ಎಲ್ಲ ಗಪ್ಪ ಅದಾವ್ರಿ. ಹ್ಞೂ ರೀ. ಓಕೆ ರೀ. ಆಮೇಲೆ ಎಷ್ಟು ವರ್ಷ ಆಯ್ತು ರೀ ನೀವು ಆಕಳ ವ್ಯಾಪಾರ ಶುರು ಮಾಡಿ? ನಾವು ಒಂದ್ 30 ವರ್ಷದ ಮೇಲೆ ಐತ್ರಿ ವ್ಯಾಪಾರ ಮಾಡಕ್ಕೆ. ಹ್ಞೂ ರೀ 30 ವರ್ಷದ ಮೇಲೆ ರೀ? ಮೇಲೆ ಐತೆ. ಹೌದು. ಹಾಂ ರೀ 30 ವರ್ಷದ ಮೇಲೆ ಅಂತ ಸ್ನೇಹಿತರೆ ಇವರು. ಎತ್ತು ಆಕಳ ಎಲ್ಲ ವ್ಯಾಪಾರ ಮಾಡ್ತಾವ್ರಿ. ಓಕೆ ರೀ. ಟೋಟಲ್ 10 ಇದಾವಲ್ರಿ? 10 ಅದಾವ್ರಿ ಎಲ್ಲ. ಹಾಂ ಓಕೆ ರೀ ಸರಿ ರೀ. ಆಮೇಲೆ ಮೊದಲನೇ ಆಕಳ ರೀ? ಐತೆ ನೋಡಿ ತೋರಿಸ್ರಿ ಇದನ್ನ. ಮೊದಲನೇ ಆಕಳ ಹೌದ್ರಿ ಇದು? ಆರಲ್ರಿ ಮಣಕ. ಆರಲ್ರಿ? ಆರಲ್ ಬಾ ಸ್ನೇಹಿತರೆ ಆರಲ್ಲು ಮಣಕ ಅಂತ ನೋಡ್ರಿ ಸ್ನೇಹಿತರೆ ಇದು. ಎಷ್ಟನೇ ಸೂಲ್ ರೀ? 2ನೇ ಸೂಲ್ ರೀ. 2ನೇ ಸೂಲು. ಹಾ ಓಕೆ ಸ್ನೇಹಿತರೆ 2ನೇ ಸೂಲ್ ಅಂತ ಹೇಳ್ತಿದ್ದಾರೆ ಇವರು. ನೋಡ್ರಿ ಹಸು ನೋಡ್ರಿ ಸ್ನೇಹಿತರೆ. ಆಕಳು ಪೋಸ್ಟರ್ ನೋಡ್ರಿ ಹೆಂಗೈತಿ ಎಕ್ದಮ್ ಸ್ಟ್ರೇಟ್ ನೀಟಾಗಿ ಪ್ರಾಪರ್ ನಿಮಗೆ HF ಪ್ಯೂರಿಟಿ ಗೊತ್ತಾಗ್ತತಿ ಇದ್ರೊಳಗೆ. ಕೈ ಎಕ್ದಮ್ ಕಾಲ ಅದೇ ರೀ. ಎಲ್ಲ ಸಾಚೆ ಐತ್ರಿ. ಅದೇ ರೀ ಬೆನ್ನು ಕುತ್ತಿಗೆ ಕೂಡ ಒಂದು ಸಿಕ್ಕಾಪಟ್ಟೆ ಸ್ಟ್ರೇಟ್ ಐತ್ರಿ ಪೋಸ್ಟರ್. ಹೌದ್ರಿ. ಆಮೇಲೆ ಸ್ನೇಹಿತರೆ ಈ ಆಕಳ ನೋಡಿದ್ರಲ್ಲ ನೀವು, ಸಿಕ್ಕಾಪಟ್ಟೆ ಒಳ್ಳೆ ಗಟ್ಟಿ ಆಕಳ ಇದೆ. ನಿಮಗೆ ಓಡಾಡಿ ಮೇಯಕ್ಕೆ ಸಿಕ್ಕಾಪಟ್ಟೆ ನಿಮಗೆ ಯಾವುದೇ ತೊಂದರೆ ಇಲ್ದಂಗೆ ಓಡಾಡಿ ಮೇಯ್ತತಿ. ಕುದುರೆ ಚೆನ್ನಾಗೈತ್ರಿ. ಓಕೆ ಆಮೇಲೆ ಏನ್ ಹೇಳ್ತೀರಿ ಇದ್ರದ್ದು ಹಾಲಿಂದ ಅಪೇಕ್ಷೆ ರೀ? ಹಾಲು ಒಂದು 9-8 ಕರ್ದತ್ರಿ. ಎಷ್ಟ್ರಿ? 9-8 ಕರ್ದತಿ. 9-8 ಕರ್ದತ್ರಿ. ಮೇಸಟ್ಟತ್ರಿ ಒಂದ್ ಸ್ವಲ್ಪ ಹೆಚ್ಚಿಗೆ ಬರ್ಬೋದು. ಹಾ ರೀ. ಓಕೆ ಮೇಸಟ್ಟದ ಮೇಲೆ. ಹ್ಞೂ ರೀ. ಅವ್ರು ಚೆನ್ನಾಗಿ ಒಳ್ಳೆ ಕಾಳಜಿ ಮಾಡಿದ್ರೆ ಹಾ ಅದ್ರ ತಕ್ಕಂಗೆ ಹಾಲು ಕೂಡ ಜಾಸ್ತಿ ಬರ್ತತಿ ಅಂತ ಹೇಳ್ತೀರಿ. ಓಕೆ ಬೆದರ್ತೈತ್ರಿ ನೋಡ್ರಿ. ಸೈ ಬಾ. ಓಕೆ ಆಮೇಲೆ ವ್ಯಾಪಾರ ಏನ್ ಹೇಳ್ತೀರಿ ಇದಕ್ಕೆ? ವ್ಯಾಪಾರ 90,000 ಹೇಳ್ತಾವ್ರಿ. 90 ರೀ. ಹ್ಞೂ ರೀ. ಒಂದ್ 80 ಎಡಬಲ ಬಂದ್ರೆ ಕೊಡ್ತಾರೆ. 80 ಎಡಬಲ ಬಂದ್ರೆ ಕೊಡ್ತೀರಿ. ಓಕೆ ಸರಿ ರೀ ಅಣ್ಣ. 2ನೇ ಆಕಳು ತಗೊಳ್ರಿ. ಆಯ್ತ್ರಿ. ಸ್ನೇಹಿತರೆ ಇನ್ನೊಂದು 2ನೇ ಆಕಳು HF ನೋಡ್ರಿ. HF ನೀವು ಪ್ಯೂರಿಟಿ ನೋಡ್ರಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಒಳ್ಳೆ ಚೆನ್ನಾಗಿ ಪ್ಯಾಚಸ್ ಐತಿ ಇದು. ಆಮೇಲೆ ಪ್ಯೂರಿಟಿ ನೋಡ್ರಿ ಸ್ನೇಹಿತರೆ, ಆಕಳ ಸಿಕ್ಕಾಪಟ್ಟೆ ಆಕ್ಟಿವ್ ಐತಿ. ಇದು ಓಡಾಡೋದಾಗ್ಲಿ ನಡೆಯೋದಾಗ್ಲಿ ಸೈಜ್ ಐತಿ. ಇದನ್ನ ಸಿಕ್ಕಾಪಟ್ಟೆ ನೋಡ್ರಿ. ಪೋಸ್ಚರ್ ನೋಡ್ರಿ ಎಕ್ದಮ್ ಉದ್ದ ಐತಿ, ಹೈಟ್ ಐತಿ, ಲೆಂತ್ ಐತಿ, ಚೆನ್ನಾಗೈತಿ, ಒಳ್ಳೆ ಮಸ್ತ್ ಐತಿ ಆಕಳ ನೋಡ್ರಿ. ಒಳ್ಳೆ ಓಡಾಡಿ ಮೇವಂತ ಆಕಳ ಸ್ನೇಹಿತರೆ. ಸ್ನೇಹಿತರೆ ನೀವು ಈ ಹಸುಗಳನ್ನ ತಗೊಂಡು ಹೋದ್ಮೇಲೆ ಅದ್ರ ತಕ್ಕಂಗೆ ಕಾಳಜಿ ಮಾಡಿದ್ರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಒಳ್ಳೆ ಇದು ನಿಮ್ಗೆ ಹಾಲಿನ ಇಳುವರಿ ಕೂಡ ಸ್ನೇಹಿತರೆ. ಸಿಕ್ಕಾಪಟ್ಟೆ ಆಕ್ಟಿವ್ ಐತಿ ನೋಡ್ರಿ ಆಕಳ. ಇದು ಬಾರಿ ಸಮಾಧಾನ. ಬರೋಬ್ಬರ್ ಮಸ್ತ್ ಆಕ್ಟಿವ್ ಐತಿ ನೋಡ್ರಿ. ಬಾರಿ ಸಮಾಧಾನ. ಹಾ ರೀ. ಓಕೆ ಇದು ಹಲ್ಲು ಎಷ್ಟು ಅಂದ್ರಿ ಅಣ್ಣ? ಆರಲ್ ಅಲ್ರಿ? ಎಷ್ಟನೇ ಸೂಲ್ ರೀ ಇವಾಗ? 2ನೇ ಸೂಲ್ ರೀ. ಕರ ಹಾಕಿರೋ 2ನೇ ಸೂಲು. ಹೌದ್ರಿ. ಆಮೇಲೆ ಎಷ್ಟು ಟೈಮ್ ಆಗತ್ರಿ ಇಳ್ಯಾಕಿನ್ನು? ಇದು ಒಂದು ವಾರ 10 ದಿವಸ ಬೇಕ್ರಿ. ಒಂದು ವಾರ 10 ದಿವಸ. 10 ದಿವಸ. ಹಾ ರೀ. ಅದು ಫಸ್ಟಿಗೆ ತೋರಿಸಿದ್ರಲ್ರಿ, ಅದು ಎಷ್ಟು ದಿವಸ? ಅಷ್ಟೇ ಅದ ವಾರ 10 ದಿವಸ. ವಾರ 10 ದಿವಸ ಅಲ್ರಿ? ಓಕೆ ರೀ. ಸ್ನೇಹಿತರೆ ಕೆಚ್ಚಲು ನೋಡ್ರಿ, ತೊಡಿ ನೋಡ್ರಿ ಎಷ್ಟು ಮಸ್ತ್ ಸಿಕ್ಕಾಪಟ್ಟೆ ಚೆನ್ನಾಗಿ ತೊಡಿ ಮಾಡೈತಿ. ಇನ್ನೂ ಒಳ್ಳೆ ತೊಡಿ ಮಾಡೋದು ಏನು ಮಾಡ್ತೀರಿ? ಟೈಮ್ ಐತಲ್ರಿ 10 ದಿವಸ. ಹ್ಞೂ ರೀ. ಇನ್ನೂ ಒಳ್ಳೆ ತೊಡಿ ಬಂದವಲ್ರಿ, ಕಣ್ಣಿಗೆ ಕಾಣಲ್ರಿ ಅವ. ಹ್ಞೂ ರೀ. ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ? ಹಾಲು 10-11 ಕರ್ದತ್ತಂತಾರ್ರಿ. ಹ್ಞೂ ರೀ. 8-9 ಗಂಟೆ ಹೋಗಲ್ಲ. ಹ್ಞೂ ರೀ. 8-9 ಏನು ಮೋಸ ಇಲ್ಲ, ಗ್ಯಾರಂಟಿ ಬಂದೇ ಬರ್ತೈತಿ ಅಷ್ಟ ಅಂತ ಹೇಳಿ. ಅಪರೂಪಕ್ಕೆ ಬೇಸಿ ಅಂದ್ರೆ ಅಷ್ಟು ಹಾಲು ಬಂದೇ ಹ್ಞೂ ರೀ. ಸ್ನೇಹಿತರೆ ಈ ಹಸು ಮಾತ್ರ ಸಿಕ್ಕಾಪಟ್ಟೆ ಆಕ್ಟಿವ್ ಐತಿ. ಓಡಾಡಿ ಮೇಯಕ್ಕಾಗ್ಲಿ ಒಳ್ಳೆ ಮಸ್ತ್ ಐತಿ ನೋಡ್ರಿ ಅದು ಹಸು. ಚೆನ್ನಾಗೈತಿ. ಇಲ್ಲಿ ಇವ್ರ ಕಡೆ ಸ್ನೇಹಿತರೆ ನಾನು ಮೊದಲನೇ ಬಾರಿ ಬಂದಾನಿ. ಇವ್ರ ಕಡೆ ಇರುವಂತ ಆಕಳುಗಳು ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಇರುವಂತ ಹಸುಗಳೇ ಇದು. ಎತ್ತುಗಳು ಸಿಗ್ತಾವು. ಹ್ಞೂ ರೀ. ಎತ್ತುಗಳು ಕೂಡ ನೀವು ವ್ಯಾಪಾರ ಪರ್ಚೇಸ್ ಮಾಡ್ಬೋದು. ಓಕೆ ರೀ. ಏನೈತಿ ಇದಕ್ಕೆ ವ್ಯಾಪಾರ? ಇದಕ್ಕೆ 98 ಹೇಳ್ತಾವ್ರಿ. ಹ್ಞೂ ರೀ. ಒಂದು 85 ಎಡಬಲ ಬಂದ್ರೆ ಕೊಡ್ತಾರೆ. 85 ಎಡಬಲ ಬಂದ್ರೆ ಕೊಡ್ತೀರಿ. ಓಕೆ ಸರಿ ರೀ ಅಣ್ಣ. 3ನೇ ಆಕಳು ತೊಗೊಂಬರ್ರಿ. ಹಿಡ್ಕೊಂಬರ್ತಾರೆ. 4 ಕಲ್ಲು. 4 ಕಲ್ಲು ರೀ? ಹಾ ಬೋಡಿ. 4 ಕಲ್ಲು ಪಡ್ಡೆ ಅಂತ ಸ್ನೇಹಿತರೆ ನೋಡ್ರಿ. ಇದು 4 ಕಲ್ಲು ಪಡ್ಡೆ ಚೆನ್ನಾಗಿತ್ತು ನೋಡ್ರಿ ಸ್ನೇಹಿತರೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಇವ್ರ ಕಡೆ ಇರುವಂಥ ಹಸುಗಳ ಬಗ್ಗೆ ನಾನು
ಆಕ್ಟಿವ್ ಅದಾವು ಇಲ್ಲ ಏನು ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇರೋವಂಥ ಪ್ರತಿಯೊಂದು ಹಸುಗಳು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದಾವೆ ಹಸುಗಳು, ಮಸ್ತ್ ಅದಾವೆ ನೋಡ್ರಿ. ಕೆಚ್ಚಲು ನೋಡ್ರಿ ಇನ್ನು ಬೆಳಿತೈತಲ್ರಿ ಇದು? ಏನು ಬೆಳಿತ್ರಿ, ಇನ್ನು ಕರ ಅಲ್ರಿ. ಹಾಂ ರೀ, 4 ಕಲ್ಲ ಐತಿ. ಹಾಂ ರೀ. ಎಷ್ಟು ದಿನ ಹಾಕತ್ರಿ ಇನ್ನೂ ಇಳಿಯಾಕಿದು? ಇದು ಒಂದು 15 ದಿವಸ ಬೇಕ್ರಿ ಟೈಮ್. ಒಂದು 15 ದಿವಸ ಬೇಕು. ಹ್ಞೂ ರೀ. ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಇದಕ್ಕೆ? ಹಾಲು ಸರ್ ಚೊಚ್ಚಲು ಮಣಕ್ಕೆ ಅದ ಒಂದು 8-7 ಬರ್ಬೋದ್ರಿ. ಒಂದು 8-7 ಬರ್ಬೋದು ಚೊಚ್ಚಲು ಮಣಕ. ಹೌದ್ರಿ. ಓಕೆ, ಚೊಚ್ಚಲು ಮಣಕ ಅಂತ ಸ್ನೇಹಿತರೆ ನೋಡ್ರಿ. ಈ ಹಸು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ. ನೀವು ಫಾರ್ಮು ಡೈರಿ ಫಾರ್ಮ್ ಮಾಡ್ತಾನೆ, ನನಗೆ 2ನೇ ಸೂಲು 3ನೇ ಸೂಲು ತೆಗಿಬೇಕು, ಚೆನ್ನಾಗಿ ಒಳ್ಳೆ ಕಾಳಜಿ ಮಾಡಿ ನಾನು ನೋಡ್ಕೊಂತೀನಿ ಅನ್ನೋರಿಗೆ ಸ್ನೇಹಿತರೆ ಈ ಹಸು ಮಾತ್ರ ಸಿಕ್ಕಾಪಟ್ಟೆ ಸೂಕ್ತವಾಗಿದೆ ಸ್ನೇಹಿತರೆ, ಚೆನ್ನಾಗಿದೆ. ಏನು ಹೇಳ್ತೀರಣ್ಣ ಇದಕ್ಕೆ ವ್ಯಾಪಾರ? ಇದು ವ್ಯಾಪಾರ 85 ಹೇಳ್ತಾವ್ರಿ. 85. 85? ಏನು ಎಲ್ಲಿವರೆಗೂ ಬಂದ್ರೆ ಕೊಡೋದು? 80 ಎಡಬಲ ಬಂದ್ರೆ ಕೊಡೋದು. ಒಂದು 70 ಎಡಬಲ ಬಂದ್ರೆ 75 ಇರುತ್ತೆ ಮೇಲ್ಗಡೆಗೆ. ಹ್ಞೂ ರೀ. ಓಕೆ ಓಕೆ ರೀ, ಸರಿ ಅಣ್ಣ, ತೊಗೊಂಬರ್ರಿ ಅಣ್ಣ ಇನ್ನೊಂದು ಹಸು. ದೊಡ್ಡ ಅಣ್ಣ ನೀವು ತರೋವಂಥವು ಪ್ರತಿ ಬ್ಯಾಚ್ನಾಗೂ ಇದೇ ತರದ ದಾಖಲೆ ತರ್ತೀರಿ? ಇದಕ್ಕಿಂತ ಒಳ್ಳೆ ಯಾವ ಕೂಡ ನಿಮ್ ಕಡೆ ಫೇಲ್ ಆಗುವಂತ ಆಕಳು? ಒಬ್ರು ಚಲೋ ತಗೊಂತಾರ, ಒಬ್ರು ಮೀಡಿಯಂ ತಗೊಂತಾರ, ಎಲ್ಲ ನಮ್ನಿ ತರ್ತಾವ್ರಿ. ಹುನ್ರಿ, ಎಲ್ಲ ನಮ್ನಿ ತಗೊಂಬರ್ತಾವ್ರಿ. ಅಂದ್ರೆ ಇವಾಗ ಬಂದು ತಗೊಳ್ಳೋರಿಗೆ ಯಾವ್ದೇ ರೀತಿಯಾಗಿ ಬೇಜಾರಾಗುವಂತದ್ದು ಯಾವ್ದೇ ರೀತಿ ಕೇಳಬಹುದು ಅವರು. ಹುನ್ರಿ, ಹೆಚ್ಚು ಕಮ್ಮಿ ಕೇಳೋದು ಆಗಲ್ಲ. ಏನ ವಿಡಿಯೋ ಹಾಕ್ರಿ ಬರ್ತವೆ ಅನ್ನೋದು ಅಲ್ಲೇ ರೇಟ್ ಕೇಳೋದು ಮಾಡಬೇಡಿ ದಯವಿಟ್ಟು. ಹುನ್ರಿ, ಬಂದ್ ಕಂಡುಮುಟ್ಟ ದನ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು. ಹುನ್ರಿ, ನೀವ್ ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಇವಾಗ ಹಸು ತಗೊಳ್ಳೋರು ಏನಿದ್ರು ಇಲ್ಲಿ ಡೈರೆಕ್ಟ್ ಆಗಿ ಬಂದು ನೋಡಿ ಅವಾಗ ತಗೊಂಡ್ರೆ ಬಹಳ ಒಳ್ಳೇದ ಅಂತ ಹೇಳ್ತೀರಿ. ಓಕೆ ರೀ, ಸರಿ ರೀ. ನೋಡ್ರಿ ಇದು ಬರೋಬ್ಬರಿ ಐತಿ ನೋಡ್ರಿ, ಆಕಳ ಇದು ಭಾರಿ ಮಸ್ತ್ ಐತಿ. 18 ಲೀಟರ್ ತೆಗ್ದಾವ ಅಂತ ಹೇಳ್ಯಾರ್ರಿ ರೈತರು. ಹುನ್ರಿ, ಅವ್ರು ಇಂಡ್ಕಂದ್ ಜಪಾನ್ ಮಡಿಕೆ ಇಂಡ್ಕಂದ್ರೆ ಬರ್ಬೋದು ನೋಡ್ರಿ. ಹುನ್ರಿ, ಆಕಳಂಗ ಐತಿ ನೋಡ್ರಿ ಸ್ನೇಹಿತರೆ. ಇವ್ರ ಕಡೆ ಏನ್ ಆಕಳ ಇದು ಇಡೀ ಬ್ಯಾಚ್ ಒಳಗೆ ಸ್ನೇಹಿತರೆ ಬರೋಬ್ಬರಿ ಆಕಳ ಇದು. ಇದ್ರ ಅಡ್ಡರ್ ಸೈಜ್ ನೋಡ್ರಿ ಬರೀ ಹೆಂಗೈತಿ, ತರ್ಬ ಕೆಚ್ಚಲು ನೋಡ್ರಿ ಇದ್ರ ಅಡ್ಡರ್ ತೊಟ್ಟು ಗಿಟ್ಟು ಹಾಲಿನ ಬಾವಿ ನೋಡ್ರಿ. ಹಾಲಿನ ಬಾವಿ, ಹಾ ರೀ, ಹಾಲಿನ ಬಾವಿ ಹಂಗೆ ಅದಾವ. ಅದೇ ರೀ ಸ್ನೇಹಿತರೆ. ಮೊಲೆ ತೊಟ್ಟೆಲ್ಲ ನೋಡ್ರಿ ಹೆಂಗದ ಸಮಾದವು, ಒಳ್ಳೆ ಕೆಚ್ಚಲು ಐತಿ. ಆಮೇಲೆ ನರ ನೋಡ್ರಿ ಒಳ್ಳೆ ಮಸ್ತ್ ಬರೋಬ್ಬರಿ ಹೆವಿ ನರ ಮಾಡಿ ಭಾಳ ಮಸ್ತ್ ಐತಿ ನೋಡ್ರಿ ಸ್ನೇಹಿತರೆ ಆಕಳ. ಅಣ್ಣ ಒಂದ್ ಸ್ವಲ್ಪ ನಡೆಸ್ರಿ ಇದನ್ನ ಮುಂದೆ ಬಿಡು ಕಬಡ್ ಸ್ನೇಹಿತರೆ. ಭಾರಿ ಒಳ್ಳೆ ಸ್ಪೆಷಲ್ ಆಕಳ ಐತಿ ಇದು ಇಡೀ ಬ್ಯಾಚ್ ಒಳಗೇನೆ ನೋಡ್ರಿ, ಭಾರಿ ಮಸ್ತ್ ಐತಿ ನೋಡ್ರಿ. ಅದು ಬಾ ಒಳ್ಳೆ ಹಾಲು ತೆಗಿಯುವಂತ ಆಕಳ ಸ್ನೇಹಿತರೆ. ಆಮೇಲೆ ಆಕ್ಟಿವ್ ಐತಿ ನೋಡ್ರಿ ಸ್ನೇಹಿತರೆ. ನೀವು ನೋಡಿರ್ಬೋದು ಇಷ್ಟು ದೊಡ್ಡ ಗಾತ್ರದ ಹಸುಗಳು ಏನಿರ್ತಾವಲ್ಲ ಜಾಸ್ತಿ ಓಡಾಡಲ್ಲ. ಹಾಲಿನ ಬಾವಿ ನೋಡ್ರಿ ಹೆಂಗೈತದ. ಹುನ್ರಿ, ಹಾಲಿನ ಬಾವಿ ನೋಡ್ರಿ. ಇಷ್ಟು ದೊಡ್ಡ ಹಸುಗಳು ಸ್ನೇಹಿತರೆ ಜಾಸ್ತಿ ಓಡಾಡೋದು ನಡೆಯೋದಾಗ್ಲಿ ಅಷ್ಟು ಇದ್ರಷ್ಟು ಮಾಡಲ್ಲ. ಇದು ನೋಡ್ರಿ ಇಷ್ಟು ಸೈಜ್ ಇದ್ರೂ ಹೆಂಗೆ ನಡೀತೈತಿ, ಎಷ್ಟು ಓಡಾಡ್ತೈತಿ, ಹೆಂಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಐತೆ ನೋಡ್ರಿ ಸ್ನೇಹಿತರೆ. ತಗೊಂಡರಿಗೆ ಮಾತ್ರ ಇದು ಒಳ್ಳೆ ಕಾಳಜಿ ಮಾಡ್ತಾನೆ ಅನ್ನೋರಿಗೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಫಾರ್ಮಿಗೆ ಭಾರಿ ಒಳ್ಳೆ ಮಸ್ತ್ ಆಕಳ ಇದು, ಭಾರಿ ಚೆನ್ನಾಗೈತೆ ನೋಡ್ರಿ ಸ್ನೇಹಿತರೆ. ಇದು ಹಲ್ಲು ಎಷ್ಟಾಗೈತಿ ಅಂದ್ರೆ ಸರ್ ಇದು 3ನೇ ಕರ ಹಾಕಿದ್ರ ಹುನ್ರಿ, ಹಲ್ಲು ಚೆನ್ನಾಗೈತೆ. ಹಲ್ ಕಟ್ಟು ಹುನ್ರಿ, ಕಡೆ ಹಲ್ಲು ಕಡೆ ಹಲ್ರಿ. ಹಾ ನೋಡ್ರಿ ಹಲ್ ಕಟ್ಟು ಭಾರಿ ಚೆನ್ನಾಗೈತಿ. ಕಡೆಯಲ್ಲಿ ಇವಾಗ ಶುರು ಮಾಡಿದ್ರಿ ನೋಡ್ರಿ. ಓಕೆ ರೀ, 3ನೇ ಕರ. ಹುನ್ರಿ, 18, 17, 19 ಮಟ್ಟ ತೆಗದಾವಿ ಮೇಸಟ್ಟದಾಗ ಅಂತ ಹೇಳ್ಯಾರ. ಹುನ್ರಿ, 18, 19 ಮಟ್ಟ ಅವ್ರ ಮೇಸ್ಗೆ ತೆಗಿಬೇಕ್ರಿ. ಹಾಲು ಇಷ್ಟೇ ಬರ್ಲಿಲ್ಲ ಅಷ್ಟೇ ಬರ್ಲಿಲ್ಲ ಅಂತ ಕಂಡೀಷನ್ ಯಾವ್ದು ಇಲ್ರಿ. ಹುನ್ರಿ, 8 ಹಲ್ಲು 4 ಬಲಿದಾರಿ. ಹುನ್ರಿ, ಗ್ಯಾರಂಟಿ ಎಂತದ್ದು ಕೊಡಲ್ರಿ. ಹುನ್ರಿ, ಇದೆಲ್ಲ ಮೇಯೋದು, ಮೇವು ತಿನ್ನೋದು, ಮುಸ್ರಿ ಕುಡಿಯೋದು ಎಲ್ಲ ನೋಡ್ಕೊಂಡು ಅಲ್ಲಿ ಕಣ್ಣು ಮೂಗು ಎಲ್ಲ. ಹಾ ರೀ, ನೆನೆ ಹೊಂಡದ ಗ್ಯಾರಂಟಿ ಕೊಡ್ತೇವೆ, ಗ್ಯಾರಂಟಿ ಕೊಡ್ತೇವೆ. ಅಂದ್ರೆ ಇವಾಗ ನಿಮ್ ಕಡೆ ಬರುವಂತ ಕಸ್ಟಮರ್ಸ್ ಹಸುನ ಅವ್ರಿಗೆ ಹೆಂಗ್ ಬೇಕೋ ಅದ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಟೆಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡಿ ತಪ್ಪಿದ್ರೆ ಬಿಟ್ಟು ಅಲ್ಲಿ. ಹುನ್ರಿ, ಆಮೇಲೆ ಊರಿಗೂ ಇಂದೆಲ್ಲ ಮೇಸ್ಲಿಲ್ದಂಗ ಅದು ಹಾಲು ಕಮ್ಮಿ ಬರೋದು, ಹಾಲು ಕಮ್ಮಿ ಬಂದ್ರೆ ಪದೇ ಫೋನ್ ಮಾಡೋದು ಮಾಡ್ಬೇಡ್ರಿ. ಹುನ್ರಿ, ಯಾರೇ ಆಗ್ಲಿ ದಯವಿಟ್ಟು. ಹುನ್ರಿ, ನೋಡಿ ಸ್ನೇಹಿತರೆ, ಸಮಾಧಾನ ಹತ್ರ ವೈರಿ. ಹುನ್ರಿ, ನೋಡ್ರಿ ಸ್ನೇಹಿತರೆ, ಅಣ್ಣಾರು ನೀವು ಇಲ್ಲಿ ತಗೊಂಡ್ ಬೇಕಾದ್ರೆ 10 ಸತಿ ಇದನ್ನ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ರಿ, ನಮಗೆ ಯಾವ್ದೇ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹೋದ ಕಿರಿಕಿರಿ ಮಾಡಬಾರ್ದ್ರಿ. ನೋಡ್ರಿ ಸ್ನೇಹಿತರೆ, ಕೆಲವೊಂದ್ ಜನ ಬಾರಿ ಕಿರಿಕಿರಿ ಮಾಡ್ತಾರ, ಹಾಲು ಬರೋಣ ನೀನ್ ಅಷ್ಟು ಹೇಳಿದ್ದಣ ಅಂತಾರ. ಹುನ್ರಿ, ನಾವು ಈಗ ಇಷ್ಟು ಬರ್ಬೋದಂತ ತಂದವ್ರಿ. ಅಡ್ಡರ್ ನೋಡಿ ಅವ್ರ ಒಂದ್ ಅಂಜಾದಿ ಮೇಲೆ ತಗೊಂಡ್ ಹೋಗ್ಲಿ. ಅದೇ ನರ ನೋಡ್ರಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಭಾರಿ ಮಸ್ತ್ ಐತಿ. ಹೊತ್ತಿಗೆ 18 ಮಟ್ಟ ಬರ್ತೈತಿ ಅಂತ ಹೇಳ್ತೀರಿ. 19 ಮಟ್ಟ ತೆಗ್ದಾವಂತಾರ್ರಿ ಅವ್ರು. ಹುನ್ರಿ, ಏನ್ ಒಂದ್ 15-16 ಅಂತ ಡೋಕಲ್ರಿ. ಒಂದು 15 ಕಂತೂ ಯಾವ್ದು ದೋಖ ಇಲ್ಲ ಅಂತ ಹೇಳ್ತೀರಿ. ಆಟ ಅಂತ ಬರ್ಬೋದಂತ ನಮ್ ಕೆಪಾಸಿಟಿ ಐತ್ರಿ. ಓಕೆ ರೀ, ಆಟ ಹಾಲು ತೆಗಿಬಹುದು. ಹಾ ರೀ, ಏನ್ ಹೇಳ್ತೀರಿ ವ್ಯಾಪಾರ ಇದಕ್ಕೆ? ಸರ್ ಇದು ವ್ಯಾಪಾರ 1.38 ಹೇಳ್ತೇವೆ. 1.30. ಓಕೆ, ಆಲ್ರೆಡಿ 1.10 ಕೇಳ್ತದಾರ್ರಿ. ಹಾ ರೀ, ನಾವು 20 ಮೇಲೆ ಅಂತ ನಾವು ನೀವು 1.20 ಮೇಲೆ ಅಂತ ಹೇಳಿರಿ. ವ್ಯಾಪಾರ ನಡೀತಾ ಐತಿ ಈಗ. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಆಕಳ ಸ್ನೇಹಿತರೆ. ನಾನು ಕೂಡ ಎಷ್ಟು ಅಂದ್ರೆ ಬೇರೆ ಕಡೆ ನಾನು ಹೋಗ್ತೀನಿ ಮಾಡ್ತೀನಿ ವಿಡಿಯೋನ, ಬಟ್ ಅದ್ರೊಳಗಡೆ ಸ್ನೇಹಿತರೆ ನಾನು ನೋಡಿರುವಂಥ ಆಕಳಗಳಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಟಾಪ್ ಕ್ವಾಲಿಟಿ ಆಕಳನ್ನ ಇದನ್ನ ನೋಡಿದ್ ನಾನು. ತಗೊಂಡವ್ರಿಗೆ ಮಾತ್ರ ಸ್ನೇಹಿತರೆ ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಫಿಟ್ ಬೆನಿಫಿಟ್ ಅಂತಂದು ಹೇಳ್ದೆ ನೋಡ್ರಿ. ಎಷ್ಟು ಆಕ್ಟಿವ್ ಐತೆ ನೋಡ್ರಿ ಈಗ. ಹುನ್ರಿ, ಇಷ್ಟು ಈ ಸೈಜಿನ ಆಕಳ ಇಷ್ಟು ಆಕ್ಟಿವ್ ಇರುವಂತ ಸ್ನೇಹಿತರೆ ನಾನು ಯಾವತ್ತೂ ನೋಡಿಲ್ಲ. ಯಾವ ತರ ಐತೆ ನೋಡ್ರಿ, ಕರು ಮಾಡಿದೆ ಮಾಡ್ತೈತಿ. ಹೌದ್ರಿ, 4 ಕಲ್ಲಿನ ಪಡ್ಡೆ ಮಾಡಿದಾಗ ಮಾಡ್ತಾರೆ. ಅದೇ ರೀ, HF ತಕ್ಕಂಗೆ ಸ್ನೇಹಿತರೆ ಇದನ್ನ ಜೋಪಾನ ಮಾಡ್ತೀನಿ, ಕಾಳಜಿ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಸೂಕ್ತವಾದ ಆಕಳಿದು. ಓಕೆ, ತಗೊಂಬರ್ರಿ ಅಣ್ಣ ಇನ್ನೊಂದು. ಆಯ್ತಾಯ್ತು.
ನೋಡ್ರಿ ಸ್ನೇಹಿತರೆ. ಗೌಡ ಬರ್ಬಲ್ಲಿ. ಸ್ನೇಹಿತರೆ ನೋಡ್ರಿ, ಜರ್ಮನಿ ಟೈಪ್ ಇದು. ಜರ್ಮನಿ ಟೈಪ್ ಏನ್ರಿ? ಹಾ ಜರ್ಮನಿನೇ ಸ್ನೇಹಿತರೆ HF ಒಳಗನೆ ಸ್ವಲ್ಪ ಬ್ರೀಡ್ ಚೇಂಜ್ ಐತಿ ಇದು. ಈ ತರ ಕ್ರಾಸ್ ಆಗಿರುವಂತ ಬ್ರೀಡ್ಗಳು ಸಿಗೋದು ಸ್ನೇಹಿತರೆ ಕಡಿಮೆ. HF ಒಳಗನೆ ಒಂಚೂರು ಬೇರೆ ಯಾವುದೋ ಒಂದು ಎಕ್ಸಾಟಿಕ್ ಬ್ರೀಡ್ ಇದು ಕ್ರಾಸ್ ಆಗೈತಿ. ಬಾ ಬಾ ಚೆನ್ನಾಗೈತಿ ಸಿಕ್ಕಾಪಟ್ಟೆ. ಒಳ್ಳೆ ಕಾಳಜಿ ಮಾಡಿದ್ರೆ ಒಳ್ಳೆ ಬರೋಬ್ಬರಿ ಹಾಲು ತೆಗಿಬಹುದು. ಸೊಂಟ ಗಿಂಟ ಎಲ್ಲ ಬರೋಬ್ಬರಿ ಅಗಲೈತಿ ನೋಡ್ರಿ. ಚೆನ್ನಾಗೈತಿ, ಗಟ್ಟಿ ದನ ಐತಿ. ಚೆನ್ನಾಗೈತ್ರಿ. ಹುನ್ರಿ ನೋಡಿ ಭಾಳ ಅಲ್ಲ ನರಿಗೆ. ಹುನ್ರಿ ಇದು ಒಂದು 10-12 ದಿವಸ ಬೇಕ್ರಿ ಟೈಮ್. ಇದು ಒಂದು 10-12 ದಿವಸ ಬೇಕ್ರಿ. ಹೌದೌದು. ಓಕೆ. ಹಲ್ಲು ಎಷ್ಟಂದ್ರಿ? 6? ಕಡೆ ಅಲ್ರಿ. ಕಡೆ ಅಲ್ರಿ? ಕಡೆ ಅಲ್ಲ. ಸೂಲ್ರಿ? ಸೂಲಿಗೆ ಹಾಕಿ 2ನೇ ಕರ. 2ನೇ ಕರ. ಓಕೆ. ಒಳ್ಳೆ ಸ್ನೇಹಿತರೆ ನರ ಗಿರ ಎಲ್ಲ ಬರೋಬ್ಬರಿ ಮಸ್ತ್ ಮಾಡ್ಯಾರ ನೋಡ್ರಿ. ಸಿಕ್ಕಾಪಟ್ಟೆ ನೀಟ್ ಐತಿ ಹಸು ಇದು. ಆಕ್ಟಿವ್ ಕೂಡ ಐತಿ. ಎಷ್ಟು ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಹೊತ್ತಿಗೆ? ಸರ್ ಅವ್ರೊಂದು 15 ತದ ಅಂತ ಹೇಳ್ತಾರ್ರಿ. ಹುನ್ರಿ. ಒಂದು 13, 12, 13 ಹೊಡಿಬೋದು. ಹುನ್ರಿ. ನೀವ್ ಹೇಳೋ ಪ್ರಕಾರ ಒಂದು 12, 13 ಅಂತೂ ಬಂದೇ ಬರ್ತೈತಿ ಅಂತ ಹೇಳ್ತೀರಿ. ಓಕೆ ಸರಿ ರೀ. ಏನ್ ಹೇಳ್ತೀರಿ ವ್ಯಾಪಾರ ಇದಕ್ಕೆ? ವ್ಯಾಪಾರ 1.22 ಹೇಳ್ತಾವ್ರಿ. 1.22 ರೀ. ಎಲ್ಲಿವರೆಗೂ ಬಂದ್ರೆ ಕೊಡೋದ್ರಿ? ಒಂದು 90 ಮೇಲ್ಗಡೆ ಬಂದ್ರೆ ಕೊಡ್ತಾವ್ರಿ. 90 ಮೇಲೆ ಬಂದ್ರೆ ಒಳಗಂತೂ ಕೊಡಲ್ಲ. ಹಾ ರೀ, 90 ಮೇಲೆನೆ ಆಗ್ಬೇಕು. ಓಕೆ ಸರಿ ರೀ. ಇವಾಗ ನಿಮ್ಮ ಹತ್ರ ಬಂದ್ಮೇಲೆ ಅವರು ಪ್ರತಿ ರೀತಿಯಿಂದನೂ ಅದಕ್ಕೆ ತಿಂಡಿ ತಿನ್ಸೋದಾಗ್ಲಿ ಅಥವಾ ಮೇವು ತಿನ್ಸೋದು, ಏನಾರ ಖಾಲಿ ಕಸಲಿ ಬಂದ್ರೆ ತೋರಿಸಬೇಕು. ನಮಗೆ ಆಗಲ್ಲ ಪದೇ ಪದೇ ಫೋನ್ ಮಾಡ್ಬೇಡ್ರಿ. ಆತರ ಸಾಕಾಣಿಕೆ ಇದ್ ಸಾಕ್ತಾವಂದ್ರ ಬಂದ್ ಒಯ್ರಿ, ಇಲ್ಲ ಒಯ್ಯಕ್ ಹೋಗ್ಬೇಡ್ರಿ. ಅದೇ ರೀ. ಸುಮ್ಮನೆ ಇನ್ನೊಬ್ರಿಗೆ ತೊಂದ್ರೆ ಕೊಡಬಾರ್ದು. ಯಾರೋ ಮಗ್ಳ ಮನೆ ತಂದ ಅಂತೇಳಿ ನಾನು ಹೋಗಿ 10 ಕಟ್ಟಿ ಅವನ್ನ ಬೇಕಾಬಿಟ್ಟಿ ಮಾಡಬಾರ್ದು. ಹೌದ್ರಿ. ನೀವ್ ಹೇಳೋ ಪ್ರಕಾರ ಸಾಕಾದ ಕೆಪಾಸಿಟಿ ಇದ್ರ ಅನುಭವ ಇದ್ರ ಕಟ್ರಿ ತನ ಕಟ್ಟಕ್ ಹೋಗ್ಬೇಡ್ರಿ. ಅದೇ ರೀ. ನಿಮ್ ಕಡೆ ತಗೊಂಡೋಗಿರುವಂತ ಈ 1000-2000 ಲಾಭಕ್ ಮಾಡ್ರಿ. ಬರೇ ಕಿರಿಕಿರಿ ಮಾಡಬಾರ್ದು ವ್ಯಾಪಾರ. ಹೌದ್ರಿ ಹೌದ್ರಿ. ಬಾ ಅದ್ರ ಬಗ್ಗೆ ಗೊತ್ತಿದ್ದು ಅದ್ರ ಬಗ್ಗೆ ತಕ್ಕನಂಗೆ ಅದ್ರ ಕಾಳಜಿ ಮಾಡೋರು ಮಾತ್ರ ನೀವು ತಗೊಂಡ್ ಹೋಗ್ರಿ ಅಂತಂದ್ ಹೇಳ್ತೀವಿ. ಹೌದೌದು. ಹುನ್ರಿ. ಇವಾಗ ಸುಮ್ನೆ ಅದ್ರಿಗೆ ಕಾಳಜಿ ಮಾಡೋದು ಗೊತ್ತಿರಲ್ಲ, ಹಂಗ ತಗೊಂಡ್ ಹೋಗಿ ಮಾಡಕ್ ಅನ್ನೋದು. ಹುನ್ರಿ. ಒಂಥರ ಈ ಮಿಷನ್ ಫ್ಯಾಕ್ಟ್ರಿ ಮಾಡ್ತಾರಲ್ರಿ, ಮಿಷನ್ ವಿಚಾರ ಮಾಡಿದ್ರೆ ಹಂಗಲ್ರಿ. ನೀವೊಂದ್ 10 ಕಟ್ಟಿರಿ ಅಂತ ಇಟ್ಕೊಳ್ರಿ. ಹೌದೌದ್ರಿ. ಈಗ ನನಗೆ ಅನುಭವ ಇರಲ್ಲ, ನಾನೊಂದ್ 10 ಕಟ್ಟಿ ಬಿಡೋದು. ಅವನ್ನ ಸುಮ್ನೆ ಹೌದೌದ್ರಿ ಇದನ್ನ ಲಾಚಾರ ಮಾಡಿ ಬಿಡೋದು. ಹೌದ್ರಿ. ಹಾಲ ಕೊಡಲ್ರಿ ಅನ್ನೋದು ಆಗದ ಆಗಬಾರ್ದು. ಮೇಸ್ಬೇಕು ತಾಕತ್ತ. ಅದ್ರ ತಕ್ಕಂಗ ಮೇವು ತಿಂಡಿ ಕಾಳಜಿ ವಾತಾವರಣ ಎಲ್ಲಾ ಮಾಡಿದ್ರ ಯಾಕೆ ಬರಲ್ರಿ? ಹೌದ್ರಿ. ಭೂಮಿ ತಾಯಿ ಬಿತ್ತಿದ್ರೆ ಬೆಳೆ ಕೊಡಂಗ. ಹೌದ್ರಿ. ಆ ತರ ಇದ್ದಂಗ್ರಿ ಇವು. ಸ್ನೇಹಿತರೆ ನೋಡ್ರಿ, ಇದು ಕೂಡ ಸಿಕ್ಕಾಬಟ್ಟೆ ಹೆವಿ ಐತಿ ಹಸು. ಇವಾಗ ಜಸ್ಟ್ ಕುಂತಿತ್ತು, ಎದ್ದು ಬಂತ್ ನೋಡ್ರಿ. ಇದು ಹಲ್ರಿ? ಹಲ್ಲು ಕಡೆ ಅಲ್ರಿ. ಇದು ಕಡೆ ಅಲ್ರಿ ಇದು? ಓಕೆ, ಕಡೆ ಅಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಹೆವಿ ಐತಿ. 2ನೇ ಕರು. ಹುನ್ರಿ. 2ನೇ ಕರು ಏನ್ರಿ? ಹೌದ್ರಿ ಹೌದ್ರಿ. ಓಕೆ, 2ನೇ ಕರು ಅಂತ ಸ್ನೇಹಿತರೆ. ಬರೋಬ್ಬರಿ ಹೆವಿ ಐತಿ ಆಕಳ. ಇದು ಕೂಡ ಗಟ್ಟಿ ಸ್ನೇಹಿತರೆ. ಪೋಸ್ಟರ್ ನೋಡ್ರಿ. ಬೆನ್ ಕೂಡ ಯಾವ್ದೇ ರೀತಿಯಿಂದ ಬೆಂಡ್ ಗಿಂಡ್ ಆಗಿದ್ದಾಗ್ಲಿ ಅಥವಾ ಯಾವ್ದೇ ರೀತಿ ಇದ್ರೊಳಗೆ ಕಾಣ್ತಿಲ್ಲ. ಈ ಡೈರಿ ಫಾರ್ಮ್ ಮಾಡೋರಿಗೆ ಸಿಕ್ಕಾಪಟ್ಟೆ ಸ್ನೇಹಿತರೆ ಸೂಕ್ತವಾದಂತ ಹಸು ಐತಿ ಇದು ನೋಡ್ರಿ. ಬಾ ಬಾ ಬಾ. 2ನೇ ಸೂಲ್ ಅಲ್ರಿ? 2ನೇ ಸೂಲ್. ಆಮೇಲೆ ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಇದಕ್ಕೆ? ಹಾಲು ಇದು ಒಂದು 16-17 ತೆಗ್ದ ಅಂತಾರ್ರಿ. 16-17 ತೆಗ್ದಿವಿ ಅಂತಾರೆ. ಒಂದು 15-14 ಬಂದೇ ಬರ್ಬೋದು ಅಂತ ನಮ್ಮ ಮನಸ್ಸಿಗೆ. ಚೆನ್ನಾಗೈತೆ ರೂಟ್ ಗೀಟ್ ಎಲ್ಲ ಹಾಲಿನ ಬಾವಿ. ಹಾ ರೀ. ಒಂದು 14 ನೆಕ್ಕಕ್ಕೆ ಬಂದೇ ಬರ್ತದೆ. 15 ದಿವಸ ಟೈಮ್ ಐತ್ರಿ ಕರಾಕಕ್ಕೆ. ಒಂದು 15 ದಿವಸ ಐತ್ರಿ ಟೈಮ್. ಓಕೆ, 15 ದಿವಸ ಅಂತ ನೋಡ್ರಿ ಸ್ನೇಹಿತರೆ. ಇನ್ನು ಹಂಗಾರೆ ತೊಡಿ ಇನ್ನೂ ಚೆನ್ನಾಗಿ ಮಾಡ್ತದ್ರಿ. ಒಳ್ಳೆ ಟೈಮ್ ಐತೆ. ಅದನ್ನ ಇವತ್ತು ಬಂದವಲ್ರಿ, ಕಣ್ಣಿಗೆ ಕಾಣಲ್ಲ. ಬೆಳಗ್ಗೆ ಒಂದು 6:45-7 ಗಂಟೆ ತಿಳಿಸಿದಾಗ. ಹಾ ರೀ. ಹಂಗಾಗಿ ದನ ಕಣ್ಣಿಗೆ ಕಾಣಲ್ಲ. ಒಂದು ವಾರ 10 ದಿನ ಆದಂಗೆ ಇನ್ನು ತೊಡಿ ಡೆವಲಪ್ ಈಗ ಒಂದ್ 2 ಕೊಡಪ್ಪ ನೀರು ಕುಡ್ದಾವು. ಈ ಮಕ್ಕಂದ ಎದ್ಮೇಲೆ ಮೇದು ನಾಳೆ ಚೆನ್ನಾಗಿ ಕಾಣ್ತಾವ. ಓಕೆ ರೀ. ಸರಿ ರೀ. ಏನ್ ಹೇಳ್ತೀರಿ ಇದಕ್ಕೆ ವ್ಯಾಪಾರ? ವ್ಯಾಪಾರ ಹೇಳೋದ 1.20 ಹೇಳ್ತಾವ್ರಿ. ಹುನ್ರಿ. ಇದು 90 ಮೇಲ್ಗಡೆ ಬಂದ್ರೆ ಕೊಡ್ತಾನೆ. 1.20 ಹೇಳ್ತೀರಿ, 90 ಮೇಲೆ ಬಂದ್ರೆ ಕೊಡ್ತೀರಿ. ಓಕೆ ಸರಿ ರೀ ಭೀಮಣ್ಣಾರ. 1500 ಕಮ್ಮಿ ಆಗ್ಬೋದು, ಹೆಚ್ಚಾಗ್ಬೋದ್ರಿ ಬಂದಾಗ. ಇದ್ರಾಗ ಮಕ್ಕಬೇಟಿ ಮಾಡಿ ಮಾತಾಡ್ಲಿ. ಹೌದ್ರಿ. ನಮಗೆ ಖರ್ಚದ್ ಕೊಡ್ರಿ ಅನ್ನೋದು ನಾವು ಕೊಡ್ತೇವೆ. 1000-2000 ಸಿಕ್ಕ ನಾವು ಕೊಡೋದು. ಅದೇ ರೀ. ಇವಾಗ ನೀವ್ ಹೇಳೋ ಪ್ರಕಾರ ಏನಂದ್ರೆ ನೀವು ತರ ಚಲೋ ಆಕಳಗಳೇ ಏನ್ ಆಕಳ ತಂದಿರ್ತೀರಿ ಅದ್ರ ತಕ್ಕಂಗನೆ ನೀವು ಬೆಲೆನು ಕೂಡ ಹೇಳಿರ್ತೀರಿ. ಯಾಕಂದ್ರೆ ತಗೊಂಡ್ ಹೋದವ್ರಿಗಿನು ಕೂಡ ಬೇಜಾರಾಗ್ಬಾರ್ದು. ತಗೊಂಡ್ ಹೋದ್ಮೇಲೆ ಆ ಕ್ವಾಲಿಟಿ ತಕ್ಕಂಗೆನೆ ಬೆಲೆ ಕೂಡ ಇರುತ್ತೆ ಅಂತ ಹೇಳ್ತೀರಿ. ಆತರ ವ್ಯಾಪಾರ ಬಂದ್ ಕಣ್ಮುಟ್ಟ ನೋಡ್ಕೊಳ್ರಿ, 10 ದಪ್ಪ ನೋಡ್ಕೊಳ್ರಿ. ಏನಾರ ಕಂಪ್ಲೀಟ್ ಆದ್ರೆ ಬಿಟ್ಟವ್ರಿ. ಓಕೆ ರೀ. ಇದ್ರೊಳಗೆ ಏನಾರ ಈ ನಿಮಗೆ ಕಣ್ಣಿಂಗ್ ಕಂಡಂಗ್ ಇದ್ದ ಮಕ್ಕಬೇಟಿ ಹುನ್ರಿ ಇದ್ರ ತಪ್ಪೈತೆ ಅಂದ್ರೆ ಬಿಟ್ಟೋಗ್ಲಿ. ಓಕೆ ರೀ. ಅವ್ರು ದುಡ್ಡು ಕೊಟ್ಟದ್ರ ವಾಪಸ್ ಕೊಟ್ಟು ಕಳಿಸ್ತಾರೆ. ಓಕೆ ರೀ. ಊರಿಗೆ ಹೋಗಿ ಅದು ಹಂಗಾತ ಹಿಂಗಾತ ವಾಪಸ್ ತಂದು ದುಡ್ಡು ಕೊಡೋದು ಕೊಡಲ್ಲ. ಸರಿ ರೀ. ಓಕೆ. ಅಲ್ಲಿಂದ ನಿಮ್ ಕೆಪಾಸಿಟಿ ಹುನ್ರಿ ನೋಡ್ಕೊಳ್ರಿ. ತಾಕತ್ತಿದ್ರೆ ಒಯ್ರಿ, ಇದ್ರೆ ಒಯ್ಕ್ ಹೋಗ್ಬೇಡ್ರಿ. ಹುನ್ರಿ. ಆತರ. ಸರಿ ರೀ. ಸರಿ ಅಣ್ಣ. ಯಾಕಂದ್ರೆ ಕಿರಿಕಿರಿ ಆಗ್ಬಾರ್ದು ನೋಡ್ರಿ. ಹೌದ್ರಿ, ನಿಜ ಕರೆಕ್ಟ್. ನಾವು ಬಂಗಾರ ರೇಟ್ ತಂದಿದ್ವಿ, ನಾವು ಅಲ್ಲಿ ಸಾಲ ತಂದಿದ್ವಿ, ಅವೆಲ್ಲ ಬಾರಿ ರೋಗ ರೈತರ ತಗ. ಸ್ನೇಹಿತರೆ ನಾನ್ ಹೇಳೋದು ಏನಂತಂದ್ರೆ ಸ್ನೇಹಿತರೆ, ನೀವು ಪ್ರತಿಯೊಬ್ರು ಕೂಡ ಫೋನ್ ಮಾಡಿ ವಿಡಿಯೋ ಕಳಿಸ್ರಿ, ಫೋಟೋ ಕಳಿಸ್ರಿ ಅಂತಿರ್ತೀರಿ. ಇನ್ನೂ ಫಾರ್ಮ್ ಇನ್ನೂ ಪ್ಲಾನ್ ಇರಂಗಿಲ್ಲ, ಇನ್ನೂ ಏನು ಜಗ ರೆಡಿ ಮಾಡ್ಕೊಂಡಿರಂಗಿಲ್ಲ. ಬರೀ ಹಂಗ ನೋಡಿ 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಮಾಡಾರ. ಆಮೇಲೆ ಫೋಟೋ ಹಾಕ್ರಿ ಬಂದ್ಬಿಡ್ತೇವೆ ಅಂತಾರ. ಫೋಟೋ ಹಾಕಿದ್ಮೇಲೆ ಅದೇನ್ ರೇಟ್ ಇದೇನ್ ರೇಟ್ ಅಲ್ಲೇ ಕೇಳ್ತಾರೆ. ಅಲ್ಲಿ ಕೇಳಬಾರ್ದು. ಒಂದ್ ಕಣ್ಣು ಮುಟ್ಟ ದನ ನೋಡಕ್ರಿ. ಒಂದು ದನ ವಿಡಿಯೋದಾಗ ದೊಡ್ಡದ್ ಕಾಣತೈತಿ, ಒಂದ್ ದನ ಸಣ್ಣ ಕಾಣತೈತಿ. ಹೌದ್ರಿ. ಅವಾಗ ಏರ್ಪೇರ್ ಆಗ್ತೈತಿ. ನಾವ್ ಅವಾಗ ಅವ್ರ ಮೋಸದ ಹಾಕೈತಿ. ಹೌದೌದ್ರಿ.
ನಾವ್ ಹೆಚ್ಚು ಕಮ್ಮಿ ಸುಧಾರಿಸಿಂತ ಏನಾರ ಅವ್ರು ಸುಧಾರಿಸಿನಲ್ಲ. ಹೌದೌದ್ರಿ. ಅಣ್ಣ ಹಿಂಗಾತಣ ಹಂಗಾತಣ ಬಂದು ವಾಪಸ್ ಬರೋದು ಅದೆಲ್ಲ ಆಗ್ಬಾರ್ದು. ಕಣ್ಮುಟ್ಟ ಬಂದ್ ತಗೊಂಡವ್ರಿ. ಹ್ಞೂನ್ರಿ. ಏನ್ ತಪ್ಪಿದ್ರು ಬಿಟ್ಟವ್ರಿ. ಸರಿ ರೀ, ಓಕೆ ರೀ. ಕರೆಕ್ಟ್ ಐತಿಲ್ರಿ? ಹೌದೌದು, ನಿಜ ರೀ, ಕರೆಕ್ಟ್ ಐತ್ರಿ. ಸ್ನೇಹಿತರೆ, ನೀವು ತಗೊಳ್ಳೋ ಮುಂದೆನೂ ಕೂಡ ಸ್ನೇಹಿತರೆ ನೀವು ಫಾರ್ಮ್ ಗಿರ್ಮ್ ಎಲ್ಲ ರೆಡಿ ಮಾಡಿ ನೀವು ಸೆಟಪ್ ಮಾಡ್ಕೊಂಡು ಅದಕ್ಕೆ ಕುಂದ್ರಾಕೆ ಮಾಡಾಕೆ ಎಲ್ಲ ಅದಕ್ಕೆ ಇರಕ್ಕೆ ಅನುಕೂಲ ಮಾಡಿ. ಈಗ ನೆಕ್ಸ್ಟ್ ನಾನು ಹಸು ತಗೊಳಕ್ ಹೋಗ್ಬೇಕಪ್ಪ ಅಂದಾಗ ಸ್ನೇಹಿತರೆ ನೀವು ಡೈರೆಕ್ಟಾಗಿ ಬಂದು ನೋಡಿ ತಗೋಬೇಕು. ಫೋಟೋ ವಿಡಿಯೋಗಳಾಗ ಸ್ನೇಹಿತರೆ ದನದ ವ್ಯಾಪಾರ ಸ್ನೇಹಿತರೆ ನಾನು ನಿಮಗೆ ಹೇಳ್ತೀನಿ, ಫೋಟೋ ವಿಡಿಯೋದೊಳಗೆ ನೀರು ಕುಡಿಯೋದು ಎಲ್ಲ ನೋಡ್ಕೊಳ್ರಿ. ಹ್ಞೂನ್ರಿ. ನೆನ್ನೆ ಹೊಂಡದು ಪ್ರತಿಯೊಂದು ನಾವೆಲ್ಲ ಗ್ಯಾರಂಟಿ ಕೊಡ್ತಾವ್ರಿ. ಓಕೆ, ಹ್ಞೂನ್ರಿ, ಓಕೆ ರೀ ಅಣ್ಣ. ಅವ್ರ ವ್ಯಾಪಾರ ಮುಗಿಸಿಂದ 2 ತಾಸು 3 ತಾಸು ಬಿಟ್ಟು ಹಾಕ್ಯಂದವಲ್ರಿ. ಹ್ಞೂನ್ರಿ, ಗ್ಯಾರಂಟಿ. ಓಕೆ ರೀ. ಹಾಂ ರೀ ಸ್ನೇಹಿತರೆ, ಇವಾಗ ಜಸ್ಟ್ ನೀವು ಒಂದು ಆಕಳ ನೋಡಿದ್ರಿ, ಇಲ್ಲಿ ಮಾಹಿತಿ ತಗೊಂತ ಇದ್ವಿ. ಅವಾಗ್ಲೇ ಸಿಕ್ಕಾಬಟ್ಟೆ ಬರೋಬ್ಬರಿ ಮಸ್ತ್ ಸ್ಪೆಷಲ್ ಆಕಳ ಐತಿ. ತಗೊಂಡರಿಗೆ ಒಳ್ಳೆ ಜೋಪಾನ ಮಾಡೋರಿಗೆ ಚೆನ್ನಾಗದ್ರ ತಕ್ಕಂಗೆ ಒಳ್ಳೆ ಲಾಟ್ರಿ ಇದ್ದಂಗೆ ಅಂತಂದು ಹೇಳ್ತಿದ್ದೆ ನಾನು ನಿಮ್ಗೆ. ಇವಾಗ ಈ ಆಕಳ ನೋಡ್ರಿ ವ್ಯಾಪಾರ ಆಗೈತಿ. ಇವ್ರು ಅಣ್ಣಾರ್ ತಗೊಂಡ್ರ. ಅಣ್ಣಾರ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ನಾಯಕ್ ಅಣ್ಣ. ಕುಮಾರ್ ನಾಯಕ್. ಯಾವ್ರಿ? ನಮ್ದು ಇಲ್ಲಿ ಹರಪನಹಳ್ಳಿ ತಾಲೂಕು ಮೀನಹಳ್ಳಿ ತಾಂಡ ಅಂತ ಹೇಳಿ. ಹರಪನಹಳ್ಳಿ ತಾಲೂಕು ಮೀನಹಳ್ಳಿ ತಾಂಡ. ಮೀನಹಳ್ಳಿ ತಾಂಡ. ಓಕೆ, ಸರಿ ಅಣ್ಣ. ಆಮೇಲೆ ಎಷ್ಟು ಕಾತ್ರಿ ವ್ಯಾಪಾರ? ಸರ್ ಇದು 1,12,000 ಕಾತ್ ಸರ್. 1,12,000. ಓಕೆ ರೀ. ಆಮೇಲೆ ಇವಾಗ ನೀವು ಭೀಮಣ್ಣಾರ್ ಕಡೆಗೆ ಮುಂಚೆಯಿಂದನು ತಗೊಂಡ್ ಹೋಗಿದ್ವಿ ಸರ್. ಮುಂಚೆ ತಗೊಂಡ್ ಹೋಗಿರಿ? ತಗೊಂಡ್ ಹೋಗಿದ್ವಿ. ಹಾ ರೀ. 14-15 ಲೀಟರ್ ಕೊಟ್ಟಿದ್ವಿ ಸರ್. 14-15 ಲೀಟರ್ ಕೊಟ್ಟೈತಿ ನೀವು ಭೀಮಣ್ಣಾರ್ ಕಡೆ ತಗೊಂಡ್ ಹೋಗಿ. ನೋಡ್ರಿ ಸ್ನೇಹಿತರೆ, ಅಣ್ಣಾರ್ ಇಲ್ಲೇ ಸಾಕ್ಷಿ ಇದಾರೆ. ಇವ್ರ ಕಡೆ ತಗೊಂಡ್ ಹೋಗುವಂತ ಇವ್ರ ಹಳೆ ಕಸ್ಟಮರ್ ಇವರು. ನೋಡ್ರಿ ವ್ಯಾಪಾರ ಕೂಡ ಮಾಡ್ತಿದ್ದಾರೆ. ಇವಾಗ ಎಷ್ಟಕ್ಕಾಯ್ತ್ರಿ ವ್ಯಾಪಾರ ಇದು? 1,12,000 ಸರ್. 1,12,000 ಆಯ್ತು ನೋಡ್ರಿ ಸ್ನೇಹಿತರೆ. ಅದು ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ. ಅಣ್ಣ ಮುಂಚೆ ತಗೊಂಡ್ ಹೋಗಿರೋಂತ ಆಕಳುಗಳೆಲ್ಲ ಹೆಂಗ ಬಂದವ್ರಿ? ಒಳ್ಳೆ ಚೆನ್ನಾಗಿ ಬಂದ 14 ಲೀಟರ್ ಬಂದಿದೆ. ಅಂದ್ರೆ ಯಾವ್ದು ಸಮಸ್ಯೆಗಳು ಬಂದಿಲ್ಲ? ಹುನ್ರಿ, ಹುನ್ರಿ. ನೋಡ್ರಿ ಸ್ನೇಹಿತರೆ, ಹುನ್ರಿ ನೋಡ್ರಿ ಸ್ನೇಹಿತರೆ, ಭೀಮಣ್ಣಾರ್ ಇವಾಗ ನಮ್ಮ ವಿಡಿಯೋದಾಗ ಇಷ್ಟೆಲ್ಲ ಅವ್ರ ಮಾಹಿತಿ ಕೊಡ್ತಿದ್ರು ಎಲ್ಲ ಪ್ರತಿಯೊಂದು ರೀತಿಯಿಂದ ನಿಮಗೆ. ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ವ್ಯಾಪಾರಸ್ಥರು ಸ್ನೇಹಿತರೆ. ಇಲ್ಲಿ ಬಂದ್ರೆ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ರೀತಿ ಕೂಡ ಹಸುಗಳು ಸಿಗುತ್ತೆ. ಆದ್ರೆ ಯಾವುದೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಇರುವಂತ ಇವ್ರ ಕಡೆ ನನಗೆ ಯಾವುದು ಕಾಣಲಿಲ್ಲ. ಎಲ್ಲ ಕೂಡ ಆಕ್ಟಿವ್ ಹಸುಗಳು ಸ್ನೇಹಿತರೆ. ಸೊ ದಯವಿಟ್ಟು ನಾನು ನಿಮಗೆ ಏನು ರೆಕಮೆಂಡ್ ಮಾಡೋದಂದ್ರೆ, ಇವಾಗ HF ಹಸು ಆಮೇಲೆ ಫಾರ್ಮ್ ಗಿರ್ ಮಾಡೋರು ಏನು ಮಾಡ್ತೀರಿ, ಇವ್ರು ಭೀಮಣ್ಣಾರ್ ಕಡೆಗೆ ಬರ್ರಿ, ಒಂದ್ಸತಿ ವಿಸಿಟ್ ಮಾಡ್ರಿ. ಆಮೇಲೆ ವಿಡಿಯೋದೊಳಗೆ ಆಗುವಂತ ವ್ಯವಹಾರ ಅಲ್ಲ. ಸೊ ಇಂಥ ದಿನ ಯಾವ ದಿನ ಸ್ಟಾಕ್ ಬರುತ್ತೋ ಅವತ್ತಿನ ದಿನಾನೇ ನೀವು ಬೇಗ ಬೆಳಗ್ಗೆ ಬಂದ್ಬಿಟ್ರಿ. ಇಲ್ಲಿ ನಿಮಗೆ ಆರ್ಸ್ಕೊಳ್ಳೋಕ್ಕೆ, ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಚೆನ್ನಾಗಿ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ಹಸುಗಳು ತಂದಿದ್ದಾರೆ ಸ್ನೇಹಿತರು. ಸ್ನೇಹಿತರೆ ನೋಡ್ರಿ, ಇಲ್ಲೇ ಭೀಮಣ್ಣಾರು ತಮ್ಮಾರು ಹಸುಗಳು ಇದಾವು. ಎಷ್ಟು ಟೋಟಲ್ 4 ಅದಾವಲ್ರಿ? 4 ಅದಾವ. ಓಕೆ, ನೋಡ್ರಿ ಸ್ನೇಹಿತರೆ, ಇಲ್ಲಿ 2 ಅಲ್ಲು 6 ಅಲ್ಲು 4 ಅಲ್ಲು. ರೀ, ಇನ್ನೊಂದೆಲ್ಲ ಐತ್ರಿ ಒಳಗಡೆ? ಇವಾಗ ಇಲ್ಲಿ 3 ಹಿಡ್ಕೊಂಡು ನಿಂತಾರ ಸ್ನೇಹಿತರೆ. ಒಳ್ಳೆ ಸಿಕ್ಕಾಪಟ್ಟೆ ನೀಟಾಗಿರುವಂತ ಹಸುಗಳು ನೋಡ್ರಿ, 3 ಕೂಡ ಚೆನ್ನಾಗದು ನೋಡ್ರಿ. ಓಕೆ, ಮುಂದೆ ಹೋಯ್ರಣ ಒಂಚೂರು ನೋಡ್ರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ಭೀಮಣ್ಣಾರ್ವೆ ಇನ್ನೂ ಎಷ್ಟಿದಾವಣ ಹಸುಗಳು ಇವಾಗ? ಇವು 4 ಇದಾವ್ರೆ. ಸಿದ್ದಪ್ಪ. ಹುನ್ರಿ, ಟೋಟಲ್ 10 ಹಸುಗಳು ಸ್ನೇಹಿತರೆ. ಇವಾಗ 6 ಹಸುಗಳು ನೀವು ನೋಡಿದ್ರಿ ಭೀಮಣ್ಣಾರ್ವೆ. ಸೊ ಈ ಕಡೆ ಇನ್ನೊಂದು ಜಾಗದೊಳಗೆ ಇನ್ನು ಮಿಕ್ಕಿದ್ದ ಹಸುಗಳನ್ನ ಇವ್ರು ಕಟ್ಟ್ಯಾರ ನೋಡ್ರಿ. ಓಕೆ ಅಣ್ಣ, ನಿಮ್ಮ ಹೆಸರು? ಸಿದ್ದಪ್ಪ ಪೂಜಾರಿ. ಓಕೆ, ಭೀಮಣ್ಣಾರಿಗೆ ಏನಾಗ್ಬೇಕ್ರಿ? ನಾವು ತಮ್ಮಾರ್ರಿ, ಅವ್ರ ಅಣ್ಣರು. ಹೌದ್ರಿ, ತಮ್ಮಾರ್ರಿ. ಓಕೆ ರೀ. ಇದು 2 ಅಲ್ಸ, ಫಸ್ಟ್ ಮಣಕ. 2 ಅಲ್ರಿ? 2 ಅಲ್ಲು. ಓಕೆ, 2 ಅಲ್ಲು ಚೊಚ್ಲು ಮಣಕ. ಹ್ಞೂನ್ರಿ, ಚೊಚ್ಲು ಮಣಕ 2 ಅಲ್ಲ ಐತಿ ಸ್ನೇಹಿತರೆ. ಚೊಚ್ಲು ಮಣಕ 2 ಅಲ್ಲ ಅಂತ ಹೇಳ್ತಿದಾರೆ ನೋಡ್ರಿ. ಹಸು ಸ್ನೇಹಿತರೆ ಚೆನ್ನಾಗೈತೆ ನೋಡ್ರಿ. ಇನ್ನು ಬೆಳಿತೈತಲ್ರಿ ಇದು? ಬೆಳಿತೈತೆ ಸೈನ್ ಬರ್ರಿ. 2 ಅಲ್ಲು ಮಣಕ ಮಸ್ತ್ ಐತೆ ನೋಡ್ರಿ ಸ್ನೇಹಿತರೆ. ನನಗೆ ಮಿನಿಮಮ್ ಹಾಲು ತುಂಬ ಹೈ ಬೇಡ, ಒಂದು ಮೀಡಿಯಮ್, ಒಂದು ಲೆಕ್ಕಕ್ಕೆ ಹಾಲು ಸಾಕು ನನಗೆ. ಆಮೇಲೆ ಹಸು ಚೆನ್ನಾಗಿ ಗಟ್ಟಿರಬೇಕು, ಓಡಾಡಿ ಮೇಯ್ಬೇಕು, ಯಾವುದೇ ಆರೋಗ್ಯ ಸಮಸ್ಯೆ ಇಲ್ದಂಗೆ ಅನ್ನೋರಿಗೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಒಳ್ಳೆ ಸೂಕ್ತವಾಗೈತೆ ನೋಡ್ರಿ. ಇದು ಚೆನ್ನಾಗೈತಿ. ನೆಕ್ಸ್ಟ್ ನಾನು ಮುಂದೆ 2ನೇ ಸೂಲು 3ನೇ ಸೂಲು ಕೂಡ ತೆಗಿಬೇಕು ಅನ್ನೋರಿಗೆ ಸ್ನೇಹಿತರೆ ಒಳ್ಳೆ ಮಸ್ತ್ ಐತೆ ನೋಡ್ರಿ ಹಸು ಇದು. ಅಣ್ಣ ಎಷ್ಟು ಟೈಮ್ ಆಕತ್ರಿ ಇಳಿಯಾಕಿದು? ಇದು ಇನ್ನೊಂದು 15 ದಿವಸ ಬೇಕ್ರಿ. 15 ಒಳಗೆ, 15 ಹೋಗಲ್ಲ. ಹಾಂ ರೀ, 15 ಒಳಗೆ, 15 ದಿವಸದ ಒಳಗೇನೆ. ಹಾಂ, ಓಕೆ, 15 ದಿವಸದ ಒಳಗೆ ಅಂತಂದು ಹೇಳ್ತಿದ್ದಾರೆ ಸ್ನೇಹಿತರೆ. ತೊಡಿ ನೋಡ್ರಿ, ತೊಡಿ ಇನ್ನೂ ಚೆನ್ನಾಗಿ ಆಗ್ತದಲ್ರಿ? ಹಾಂ, ಬಾಟಮ್ ಬಿಡ್ತದೆ ಸರ್, ಇನ್ನೂ ಒಳ್ಳೆ ಡೆವಲಪ್ ಆಗ್ತದಲ್ಲ? ಡೆವಲಪ್ ಆಗ್ತದೆ. ಹಾಂ ರೀ, ಮಸ್ತ್ ಐತೆ ನೋಡ್ರಿ ಸ್ನೇಹಿತರೆ ಇದು. ಅಣ್ಣ ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಇದಕ್ಕೆ? ಇದು ಸ್ವಲ್ಪ ಗಿರ್ಲ್ಯಾಂಡ್ ಮಿಕ್ಸ್ ಐತಿ. ಇದು ಗಿರ್ಲ್ಯಾಂಡ್ ಮಿಕ್ಸ್ ಐತ್ರಿ? ಮಿಕ್ಸ್ ಐತಿ ಇದು. ಹಾಂ ರೀ, ಹಾಲು ಸ್ವಲ್ಪ ದಪ್ಪ ಕ್ವಾಲಿಟಿ ಬರ್ತೈತಿ. ಹುನ್ರಿ, ಚೊಚ್ಲು ಮಣಕಾರ ಒಂದು 6-7 ಲೀಟರ್ಗೆ ದೊಕ್ಕ ಇಲ್ಲ. 6-7 ಚೊಚ್ಲು ಮಣಕ. ಹಾಂ ರೀ, ಓಕೆ ರೀ. ಹಾಂ, ಸುಮ್ಮ 8-10 ಬೇಡ. ಇದು 6 ಲೀಟರ್ ಅಂತ ಒಂದು ಟೈಮ್ಗೆ. ಸ್ನೇಹಿತರೆ ಹಸು ಚೆನ್ನಾಗೈತೆ ನೋಡ್ರಿ, ಒಳ್ಳೆ ಓಡಾಡ್ ಮೇಗ್ ಗಟ್ಟಿ ಹಸು ಐತಿ. ಅವ ಏನಂತೀರಿ ವ್ಯಾಪಾರ ಅಣ್ಣ ಇದಕ್ಕೆ?
ನಾವು ಇದಕ್ಕೆ ವ್ಯಾಪಾರ 1.5 ಹೇಳ್ತೀವಿ, ಎಷ್ಟೇ ಫಿಕ್ಸ್ ಅಂತೆಲ್ಲ. ಹಾಂ ರೀ, ಬಂದು ನಿಂತ್ಕೊಂಡ್ರೆ ದನ ಬೇಕಂದ್ರೆ ಒಂದು 5,000 ಕಮ್ಮಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಕೊಡ್ತೀರಿ. ಓಕೆ ಸರಿ ಅಣ್ಣ. ಯಾರು ಬಂದು ಕೇಳಿದ್ದಾರೆ 73,000 ಕೇಳಿದ್ರು. ಹ್ಞೂ ರೀ, ನಾನು 80,000 ಮೇಲೆ ಬಂದು ಕೊಡಕಂತ ನಮ್ಮ ಲೆಕ್ಕಾಚಾರ. ನೀವು 80 ಮೇಲೇನೆ ಕೊಡ್ಬೇಕಂತ ವಿಚಾರ ಬಂದ್ರು ಈಗ ಹಾಂ ರೀ. ಅವರೇ ಕೇಳೋರು 73,000 ಕೊಡಂತ ಕೊಟ್ಟಿಲ್ಲ. ನೀವು 80 ಕೆಳಗಡೆ ಕೊಡಲ್ಲ ಅಂತ. 80 ಮೇಲೆ ಏನಾರ ಕೊಡ್ರಿ ಅಂತ ಹೇಳಿದೆ ಅವ್ರಿಗೆ. ಹಾಂ ಓಕೆ ರೀ, ಸರಿ ರೀ. ಇನ್ನೊಂದು ಹಸು ತೋರಿಸಿ ನೋಡ್ರಿ ಸ್ನೇಹಿತರೆ, ಬಂತು ಇನ್ನೊಂದು HF ಇವ್ರದ್ದು. ಮಸ್ತ್ ಐತೆ ನೋಡ್ರಿ ಸ್ನೇಹಿತರೆ, ಚೆನ್ನಾಗೈತೆ ಇದು ಕೂಡ. ಕಟ್ಟಪ್ಪ ಇದು 6 ಅಲ್ರಿ? ಓಕೆ, ಎಷ್ಟು ಟೈಮ್ ಆಕತ್ರಿ ಇದು ಇಳಿಯಕ್ಕೆ? ಎಷ್ಟು ರೀ? 10 ದಿವಸ ಬೇಕ್ರಿ? 10 ದಿವಸ ಅಂತ ನೋಡ್ರಿ ಸ್ನೇಹಿತರೆ ಇದ್ರ ಕೆಚ್ಚಲು ನೋಡ್ರಿ, ಅಡ್ಡರ್ ಕ್ವಾಲಿಟಿ. ಅಡ್ಡರ್ ಸಿಕ್ಕಾಬಟ್ಟೆ ಒಳ್ಳೆ ಮಸ್ತ್ ಅಡ್ಡರ್ ಮಾಡ್ಯಾಯ್ತು ನೋಡ್ರಿ. ನರಾಗಿರ ಎಲ್ಲ ಒಳ್ಳೆ ಡಿಸೆಂಟ್ ಅದಾವ, ಚೆನ್ನಾಗೈತೆ ನೋಡ್ರಿ. ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಇದಕ್ಕೆ? ಇದು ಹಾಲಿಂದ ಸಹ ಒಂದು 10 ರೇಂಜ್ ನೋಡಿ, 10 ಲೀಟರ್ ಒಂದು ಹೊತ್ತಿಗೆ 10 ಎಡಬಲ ಹೇಳ್ತೀರಿ. ಓಕೆ ರೀ, 9-10 ದೋಖ ಇಲ್ಲ. ಹಾಂ ರೀ, ಓಕೆ ರೀ. ಬರ್ತದೆ ಸರ್. ಹಾಂ ರೀ, ಹಲ್ಲು 6 ಅಲ್ರಿ? ಓಕೆ, ಇನ್ನೊಂದು 8-10 ದಿವಸ ಆಗ್ತದಲ್ರಿ? ಏನ್ ಹೇಳ್ತೀರಿ ಅಣ್ಣ ಅದಕ್ಕೆ ವ್ಯಾಪಾರ? ಅದಕ್ಕೆ 1.5 ಹೇಳ್ತಾವ ಸರ್. 1.5 ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಲಾಸ್ಟ್? ಬಂದ್ರೆ ಒಂದು 85 ಮೇಲೆ ಬಂದ್ರೆ 85 ಮೇಲೆ ಬಂದ್ರೆ ಕೊಡ್ತೀರಿ. ಓಕೆ ಸರಿ ಅಣ್ಣ. ಆಮೇಲೆ ಇನ್ನೊಂದು ಹಸು ಇದರ ಕೆಂದು ಇದು 6 ಸರ್ ಅಣ್ಣ. ಇದು ಏನು ಮಿಕ್ಸ್ ಐತ್ರಿ? ಜರ್ಸಿ ಮಿಕ್ಸ್. ಇದು ಜರ್ಸಿ ಮತ್ತೆ ಫ್ಯಾಟ್ ಡಿಗ್ರಿ ಬೇಕಂದರಿಗೆ. ಹಾಂ ರೀ, ಚೆನ್ನಾಗೈತೆ. ಅಂದ್ರೆ ಜರ್ಸಿ ಮತ್ತೆ ಏನು ದೇಶಿ ಮಿಕ್ಸ್ ಐತ್ರಿ? ಹಾಂ ರೀ, ಸಾಯಿವಾಲ್ HF ಮಿಕ್ಸ್ ಐತೇನ್ರಿ? ಸ್ನೇಹಿತರೆ ಸಿಕ್ಕಾಪಟ್ಟೆ ಯೂನಿಕ್ ಆಗೈತೆ ನೋಡ್ರಿ ಇದು ಹಸುಗಳು. ಆಮೇಲೆ ನನ್ನ ಅನಿಸಿಕೆ ಪ್ರಕಾರ ಸ್ನೇಹಿತರೆ, ಇವಾಗ ಈಗ ಏನ್ರಿ ಅದೇ ರೀ, ಚೆನ್ನಾಗಿ ಒಳ್ಳೆ ಮಸ್ತ್ ಐತೆ ನೋಡ್ರಿ ಇದು. ಏನಪ್ಪ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಸ್ನೇಹಿತರೆ, ಇದು ವಾತಾವರಣಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆ ಹೊಂದ್ಕೊಂತತ್ ನೋಡ್ರಿ, ಇದು ಚೆನ್ನಾಗೈತಿ. ಆಮೇಲೆ ನೋಡ್ರಿ ಅಲ್ಲಿ ಕೆಚ್ಚಲು ನೋಡ್ರಿ ಸಮ ಐತಿ, ಮೊಲೆ ತೊಟ್ಟೆಲ್ಲ ಸ್ನೇಹಿತರೆ. ಅಣ್ಣ ಏನು ಹೇಳ್ತೀರಿ ಇದು ಹಾಲಿಂದ ಅಪೇಕ್ಷೆ? ಇದು ಒಂದು 8 ಬರ್ಬೋದು ಸರ್. ಇದು ಹೊತ್ತಿಗೆ 8 ಬರ್ಬೋದ್ರಿ? ಫಸ್ಟಿಗೆ ಒಂದು 6-7 ತನಕ ಕೊಡತ್ತಂತ ಹೇಳ್ಯಾರ. ಹ್ಞೂ ರೀ, ನಮ್ಮ ಲೆಕ್ಕ ಈ ಸತಿ 8 ಬರ್ಬೋದು. ಹಲ್ಲು ಎಷ್ಟು ಅಂದ್ರೆ? 6 ಅಲ್ಲ ಐತೆ ಅದು. 6 ಹಲ್ಲು. ಆಮೇಲೆ ಸೂಲು? ಸೂಲು ಎರಡನೇ ಸೂಲು. ಎರಡನೇ ಸೂಲು. ಇದು ಒಂದು 8-10 ದಿನ ಆಗ್ತದೆ ಹೇಳಕ್ಕೆ? 10 ದಿವಸ ಮೇಲೆ ಬೇಕು ಸರ್. ಇದು ಒಂದು 10 ದಿವಸ. 10 ದಿವಸ. ಹಾಂ ರೀ, ಓಕೆ ರೀ. ಏನು ಹೇಳ್ತೀರಿ ಅಣ್ಣ ಅದಕ್ಕೆ ವ್ಯಾಪಾರ? ಇದಕ್ಕೆ 86,000 ಹೇಳ್ತಾರೆ. ಹ್ಞೂ ರೀ, ಫೈನಲ್ ಎಲ್ಲಿಗೆ ಬಂದ್ರೆ ಕೊಡ್ಬೋದು? 75 ಬಂದ್ರೆ ಬಿಟ್ಬಿಡ್ತೀವಿ. 75ಕ್ಕೆ ಬಂದ್ರೆ ಕೊಡ್ತೀರಿ ಲಾಸ್ಟ್. ಓಕೆ ರೀ. ಆಮೇಲೆ ಮುಗಿದ್ರೆ ಇನ್ನೊಂದು ಐತ್ರಿ? ಇನ್ನೊಂದು ಐತೆ ಸರ್, ಹಾಲಿಂದ ಐತೆ ಸರ್. ಹೌದ್ರಿ, ನಿಮ್ದು ಫೋನ್ ನಂಬರ್ ಹೇಳ್ರಿ. ಫೋನ್ ನಂಬರ್ ಮುಟ್ರು ಕೊಟ್ಟಿರ್ತಾರೆ ಸರ್. ಹ್ಞೂ ರೀ, ಓಕೆ. ಹಾಂ ರೀ, ಹಾಂ ರೀ. ನೋಡ್ರಿ ಸ್ನೇಹಿತರೆ, ಇದು ಭೀಮಣ್ಣಾರ ತಮ್ಮಾರೇನಿದಾರಲ್ಲ ಅವರು ಹಸುಗಳು ಕಟ್ಟುವಂಥ ಜಾಗ ಇದು. ಲಾಸ್ಟ್ ಕಡೆ 10ನೇ ಹಸು ಏನೈತಲ್ಲ, 10th ಫೈನಲ್ ಹಸು ಬಂತು ನೋಡ್ರಿ. ಹೆವಿ ಐತೆ ನೋಡ್ರಿ, ಬರೋಬ್ಬರಿ ಹೆವಿ ಐತೆ ಸೈಜ್ ಒಳಗೆ. ಓಕೆ, ಇದು ಹಾಲಿಂದ ಸಹ. ಇದು ಹಾಲಿಂದೇನ್ರಿ? ಒಂದು ಟೈಮಿಗೆ 8 ಕೊಡ್ತಾ ಐತಿ, ನೋಡ್ಕೊಂಡು ಹೋಗ್ಬೋದು. ಹ್ಞೂ ರೀ. ಅಡ್ಡರ್ ನೋಡ್ರಿ ಸ್ನೇಹಿತರೆ, ಅಡ್ಡರ್ ಯಾವ ಥರ ಐತಿ, ಹೆವಿ ಎಕ್ದಮ್ ಬರೋಬ್ಬರಿ ಹೆವಿ ಕೆಚ್ಚಲು ನೋಡ್ರಿ, ಹೆವಿ ಐತೆ ಅಡ್ಡರ್, ಬರೋಬ್ಬರಿ ಐತಿ ನೋಡ್ರಿ, ಭಾರಿ ಐತಿ. ಕರ ಹಾಕ್ಯದ ಸರ್, ಬರೀ ಕರ. ಹ್ಞೂ ರೀ, ಕರ ಐತ್ರಿ? ಕರ ಐತೆ ಸರ್, ಒಂದು 5 ದಿವಸ ಆಗೈತೆ, 7 ದಿವಸ ಆಗೈತೆ ಸರ್ ಕರ ಹಾಕಿ. ಕರ ಹಾಕಿ 7 ದಿವಸ ರೀ. ಎಷ್ಟನೇ ಸೂಲ್ ರೀ ಇದು? ಇದು 3ನೇ ಸೂಲ್ ಸರ್. 3ನೇ ಸೂಲು. ಹಲ್ ರೀ? ಕಡೆ ಹಲ್ ಸರ್, ಕಡೆ ಹಲ್ಲು. ಓಕೆ, 3ನೇ ಸೂಲು ಕಡೆ ಹಲ್ಲು ಅಂತ ಹೇಳ್ತಿದಾರೆ ಸ್ನೇಹಿತರೆ. ಇವಾಗ ಎಷ್ಟು 8 ಲೀಟರ್ ಕೊಡ್ತಾ ಐತ್ರಿ? 8 ಬರ್ತೈತಿ. 8 ಲೀಟರ್ ರೆಡಿ ಐತಿ ಹಂಗಾರೆ? ಓಕೆ ರೀ, ಒಂದು 6-7 ದಿವಸ ಆಗೈತ್ರಿ. ಓಕೆ ರೀ. ಆಮೇಲೆ ಏನು ಹೇಳ್ತೀರಿ ಇದಕ್ಕೆ ವ್ಯಾಪಾರ? ಇದಕ್ಕೆ 1.5 ಹೇಳ್ತಾವ ಸರ್. 1.5 ರೀ. ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದು? 85 ಮೇಲೆ ಬಂದು ಬಿಡ್ತೀವಿ. ಒಂದು 85 ಮೇಲೆ ಬಂದ್ರೆ ಕೊಡ್ತೀರಿ. ಓಕೆ ಸರಿ ರೀ ಅಣ್ಣ. ನೋಡಿ ಸ್ನೇಹಿತರೆ, ಚೆನ್ನಾಗೈತಿ ಇದು ಕೂಡ ಹಸು ಸ್ನೇಹಿತರೆ, ಬರೋಬ್ಬರಿ ಹೆವಿ ಐತಿ. ನಡೆಯೋದ ವಿಚಾರವಾಗಲಿ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಪೋಸ್ಟರ್ ಗಿಸ್ಟರ್ ಎಲ್ಲ ಚೆನ್ನಾಗಿ ಸ್ಟ್ರೇಟ್ ಐತಿ, ಆ್ಯಕ್ಟಿವ್ ಐತೆ ದನ ಇದು. ಇವಾಗ ಪ್ರೈಸ್ ಗೀಸ್ ಎಲ್ಲ ಅವ್ರು ಹೇಳಿದ್ರು, ನೀವು ನೋಡಿದ್ರಲ್ಲ. ಸೊ ಅದ್ರ ಅನುಕೂಲಕ್ಕೆ ತಕ್ಕಂಗೆ ನೀವು ನೋಡ್ಕೊಂಡು ಮಾಡಿ ಇದನ್ನು ತೊಗೊಂಡು ಹೋಗ್ಬೋದು ಸ್ನೇಹಿತರೆ. ಮಸ್ತ್ ಐತೆ ನೋಡ್ರಿ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತು ಒಡ್ನಳ್ಳಿ ಗ್ರಾಮದಲ್ಲಿ ಭೀಮಣ್ಣಾರ ಹಸುಗಳನ್ನು ಎಲ್ಲವು. ಸೊ ಆ ಕಡೆ ಇನ್ನೊಂದು ಲಾಸ್ಟ್ 4 ಹಸು ಕೂಡ ನೋಡಿ ಬಂದಿವಿ. ಸ್ಟಾರ್ಟಿಂಗ್ ಇಲ್ಲಿ 6 ಹಸು ಇವಾಗ ನೋಡಿ ಹೋಗಿದ್ವಿ ನಾವು. ಅವ್ರ ತಮ್ಮಾರವ ಅಂತ ಹೇಳ್ರಿ. ಹ್ಞೂ ರೀ, ಅದೇ ರೀ, ಅದೇ ಭೀಮಣ್ಣಾರ ತಮ್ಮಾರು ಅವು ನೋಡಿದ್ದು ನಾವು. ಭೀಮಣ್ಣಾರ ಟೋಟಲ್ ಇವಾಗ ನಿಮ್ದು ಯಾವ ದಿನ ಬರ್ತೈತ್ರಿ ಸ್ಟಾಕು? ಇದು ಸೋಮವಾರ. ಹ್ಞೂ ರೀ, ತಪ್ಪಿರ ಶುಕ್ರವಾರ. ಸೋಮವಾರ ತಪ್ಪಿದ್ರೆ ಶುಕ್ರವಾರ. ಹ್ಞೂ ರೀ. ಇವಾಗ ತಗೊಳಕ್ ಬರೋರು ಸೋಮವಾರ ತಪ್ಪಿದ್ರೆ ಶುಕ್ರವಾರ ಬರ್ಬೋದು. ಬಂದ್ಬಿಟ್ರೆ ಅವರಿಗೆ ಚಾಯ್ಸ್ ಮಾಡಕ್ಕೆ ಇರ್ತದಲ್ರಿ. ಅವ್ರು ಮತ್ತೆ ಶನಿವಾರ ಗಿನವಾರ ಬಂದ್ರೆ ಅವ್ರಿಗೆ ಮತ್ತೆ ಸೇಲ್ ಆಗಿರ್ತಾವ್ರಿ. ಹಾ ರೀ, ಅವ್ರು ಆರಿಸಿ ತಗೋಬೇಕಂತಂದ್ರೆ ಬಂದ್ರೆ ಸ್ವಲ್ಪ ಎಲ್ಲ ಬಳ ಇರ್ತಾವ. ಹಾ ರೀ, ನೋಡಿ ಆರ್ಸಕ್ಕೆ ಒಳ್ಳೆ ಚೆನ್ನಾಗಿರ್ತಾವ ಅಂತ ಹೇಳ್ತೀರಿ. ಆಮೇಲೆ ನಿಮ್ ಪ್ರಕಾರ ಭೀಮಣ್ಣಾರ, ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಗಿರಾಕಿಗಳು ಏನ್ ಮಾಡ್ತಾರಂದ್ರೆ
ಈ ಹಸುಗಳು ಏನಿರ್ತಾವಲ್ಲ, ಯಾಕಂದ್ರೆ ಇದಕ್ಕೆ ಕಾಳಜಿನೇ ಬೇರೆ ತರ ಬೇಕು. ಹೌದು ಇದನ್ನ ತಗೊಂಡ್ ಹೋಗ್ತಾರೆ 3-4 ಲೀಟರ್ ಕೊಡುವಂತ ದನಕ್ಕೇನ್ ಕಾಳಜಿ ಮಾಡ್ತಾರೆ, ಆ ತರ ಕಾಳಜಿ ಮಾಡಿ ಹಾಲು ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು? ಮೇಂಟೈನ್ ಮಾಡ್ಬೇಕ್ರಿ, ತಿಂಡಿ ಅದ್ರ ಮೇವು ತಕ್ಕಂಗೆ ಎಲ್ಲ ಹಾಕಿ ಸಾಕ್ಬೇಕು. ಮಕ್ಕಳು ಸಾಕಿದ್ರೆ ಹಾಲು ಕೊಡ್ತಾವ, ಸುಮ್ಕ ಒಯ್ದು ಕಟ್ಟಿದ್ರೆ ಹಾಲು ಕೊಡಲ್ಲ. ಹ್ಞೂನ್ರಿ. ಆಮೇಲೆ ಒಯ್ದಾರಿ ನಮಗೆ ಕಿರಿಕಿರಿ ಮಾಡಬಾರದು. ಹೌದ್ರಿ. ನಾವೇನು 8 4 ಮಲಿದಾರಿ, ಕಣ್ಣು ಮೂಗು ನೆರೆ ಹೊಂಡದು, ಹುನ್ರಿ. ಮಲೆ ಪಾಲ್ಟ ಹತ್ರ ಬಿಟ್ಟು ಅಲ್ಲಿ ಹಾ ರೀ, ಇಲ್ಲೇ ನೋಡ್ಕೊಂಡ್ ಹೋಗ್ಬೇಕು. ಆಮೇಲೆ ಅಲ್ಲಿ ಹೋಗಿ ಹಂಗಾತು ಹಿಂಗಾತು ಆ ಕಡ್ಕೊಂಡ್ ದುಡ್ಡು ಕೊಡು, 2,000 ಮುರ್ಕೊಂಡ್ ಕೊಡು, ಇದು ಯಾವ್ದು ನಮ್ಮ ಹತ್ರ ಇಲ್ರಿ. ಹುನ್ರಿ. ಹಂಗಿದ್ರೆ ನಮ್ಮ ಹತ್ರ ಬರ್ರಿ, ಬೇರೆ ಕಡೆ ಎಲ್ಲರೂ ತಾಳ್ರಿ, ಹಂಗ್ ಕೊಡೋ ಗ್ಯಾರಂಟಿ ಕೊಡೋದು ತಾಳ್ರಿ. ಗ್ಯಾರಂಟಿ ಅಂತದಿಲ್ಲ, ಯಾಕಂದ್ರೆ ಮನುಷ್ಯನೇ ಗ್ಯಾರಂಟಿ ಇಲ್ರಿ, ಮನೆ ಹೋಗ್ರಂತ ಏನ್ ಗ್ಯಾರಂಟಿ? ಹೌದ್ರಿ. ಆ ತರ ಮನುಷ್ಯನ ಜೀವಕ್ಕೆ ಗ್ಯಾರಂಟಿ ಇಲ್ಲ, ದನಗಳಿಗೆ ಹೆಂಗ್ ಗ್ಯಾರಂಟಿ ಕೊಡ್ಬೇಕಂತ್ರಿ? ಕರೆಕ್ಟ್ ರೀ. ಆ ತರ ಐತ್ರಿ. ನಿಮ್ದು ಫೋನ್ ನಂಬರ್ ಹೇಳ್ರಿ. ನಮ್ದು 73 48 48 45 95 95 60 60 09 09. ಸ್ನೇಹಿತರೆ, ನಾನ್ ರೆಕಮೆಂಡ್ ಮಾಡೋದು ಏನಪ್ಪಾ ಅಂತಂದ್ರೆ, ಒಡ್ನಳ್ಳಿ ಗ್ರಾಮದಾಗೆ ಯಾರು ಈ ಡೈರಿ ಫಾರ್ಮಿಂಗ್ ಅಥವಾ ಹಸು ಸಾಕಾಣಿಕೆನಲ್ಲಿ ಯಾರು ಅನುಭವಸ್ಥರು ಇದೀರಿ, ಅದಕ್ಕೆ ಈ HF ತಳಿ ಹಸುಗಳನ್ನ ಹೆಂಗ್ ಕಾಳಜಿ ಮಾಡ್ಬೇಕು ಅನ್ನೋರು ಯಾರಿಗೆ ಏನ್ ಮಾಹಿತಿ ಐತಲ್ಲ, ಸೊ ದಯವಿಟ್ಟು ಅವರು ತಗೊಂಡು ಹೋದ್ರೆ ನಿಮಗೆ ಒಳ್ಳೆ ಕಸ ತಿನ್ನೋದ್ ನೋಡ್ರಿ. ಹುನ್ರಿ. ಕಸ ತಿನ್ನಕತ್ತೈತಿ ನೋಡ್ರಿ, ಅದು ಅದ ರೀ, ಲಾರೆ ದುಡಿದ್ ಕಸ ತಿನ್ನಕತ್ತೈತಿ ನೋಡ್ರಿ. ಅದ ಮೇಯ್ತಾವ ಇಲ್ಲ ನೋಡ್ಕೊಂಡ್ ಹೋಗ್ಲಿ ಅವ್ರು. ಹೌದೌದ್ರಿ, ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಲಿ. ಮೇವು ನೀರು ಎಲ್ಲ ನೋಡ್ಕೊಂಡ್ ನೀರ್ ಕುಡಿಯೋದು ಮೇಯೋದ್ ನೋಡ್ಕೊಂಡ್ ಹೋಗ್ಲಿ. ಹುನ್ರಿ. ಓಕೆ, ಆ ತರ ಐತಿ ನೋಡ್ರಿ. ಓಕೆ ರೀ, ಸರಿ ರೀ. ಸ್ನೇಹಿತರೆ, ಮುಗ್ಸೋಣ ಇವತ್ತಿನ ನಮ್ಮ ವಿಡಿಯೋನ. ಸೊ ನಾವು ಮತ್ತೆ ಒಂದು ಒಳ್ಳೆ ದಿನ ಮತ್ತೆ ಇಲ್ಲಿ ಒಡ್ನಳ್ಳಿ ಗ್ರಾಮಕ್ಕೆ ಬರೋಣ, ಹಸುಗಳ ಒಂದು ಮತ್ತೆ ಹೊಸ ಬ್ಯಾಚ್ನ ನೋಡಕ್ಕೆ.